ಹಾಂ ಹೈಟ್ ಎಷ್ಟು ಬರುತ್ತೆ ನೋಡ್ರಿ ಆಚೆಗೆ ಆಚೆ. ಎಂಟು ಇಂಚ್ ಅಲ್ರಿ ನಾನು ಹೇಳ್ತಿರೋದು. ಅದು ನಾನು ಆಚೆ ಫುಲ್ ಚೌಕಟ್ ಸೈಜ್ ಕೇಳ್ತಿರೋದ್ರಿ. 8 ಇಂಚ್ ನೀವು ಹೇಳ್ತಿರೋದು ಒಂದೊಂದು ಪಟ್ಟಿ ಸೈಜ್, ಅದು ಬೇಡ. ಹಾಂ, ನಾನು ಹೇಳ್ತಿರೋದು ಫುಲ್ ಸೈಜ್. ಹ್ಞೂ ಆಚೆ ಕಟ್ಟಿಗೆ 4.5. 4.5 ಅಡಿ ಎಷ್ಟು ಬರುತ್ತೆ ನೋಡಪ್ಪ. 4.5 ಫುಟ್ ಇನ್ MM ಅಂತ ಹಾಕಿರಿ ಗೂಗಲಲ್ಲಿ. 4.5 ಫುಟ್ ಇನ್ MM. FT ಹಾಕಪ್ಪ. ಫೀಟ್ ಅಂತ FPET ಫೀಟ್ ಅಂತ ಅದು ಬೇಡ. ಸ್ಪೇಸ್ FEET ಸ್ಪೇಸ್ MM. ಎಷ್ಟಾಯ್ತು? 1371. 1000 ಅಗಲ ಅದು. 1372 ಹಾಕಿದೆ. ಹೈಟ್ ಹೇಳ್ರಿ. MM ಹೇಳಿಪ್ಪ. ಫೀಟ್ ಇನ್ MM ಅಂತ FT ಸ್ಪೇಸ್ MM ಹಾಕಿ ತೋರಿಸಿ. ಎಷ್ಟು? 1982 ಹಾಕ್ಕೋತೀನಿ. 1982 ಆಯ್ತಾ? ಇದು ಓಕೆ. ಈಗ ಇದರಲ್ಲಿ ನಾವು ಫಸ್ಟ್ ಏನು 8 ಇಂಚ್. 8 ಇಂಚಿಗೆ ಎಷ್ಟು MM ಬರುತ್ತೆ ನೋಡಪ್ಪ. ಬುಕ್ ಇಲ್ಲೇ ನಿಮ್ಮ ಪುಸ್ತಕ ಅಲ್ಲಪ್ಪ. ಪುಸ್ತಕ ಪೆನ್ ತಗೊಳಪ್ಪ, ಬರ್ಕೋತಾ ಇರು. ಬುಕ್ ಅಂದ್ರೆ 203/2. ಈಗ ಇನ್ನೊಂದ್ಸಲಿ ಮಾಡೋಣ. ಅದು ನೋಡಿ ಬಿಡ್ತು ಎಷ್ಟು? 1372. ಹೈಟು 1982. ಕ್ರಿಯೇಟ್ ಕ್ಲೋಸ್. ಇದಾದ್ಮೇಲೆ ಇದನ್ನ ಆಫ್ಸೆಟ್ ತಗೋತೀನಪ್ಪ. ಎಷ್ಟು? 203. ಆಫ್ಸೆಟ್. ಈ ಆಫ್ಸೆಟ್ ಅಷ್ಟೇ ಅಂತ ಇಲ್ಲ, ಅವ್ರ ಕಟ್ಟಿಗೆ ಏನ್ ತಗೊಬಂದಿರ್ತಾರೆ ಅದಕ್ಕೆ ಮಾಡ್ಬೇಕು ಆಕ್ಚುಲಿ. ಈಗ ಅವ್ರು ಒಂದು ಎಕ್ಸಾಂಪಲ್ ನಾ ಹೇಳ್ತೀನಿ. ಇನ್ನು ಇಲ್ಲಿ ಮೇಲ್ಗಡೆ 10 ಇಂಚ್ ಬಿಟ್ಟಾರ. ಮೇಲ್ಗಡೆ ಕಟ್ಟಿಗೆ 10 ಇಂಚ್ ಇದೆ ಅಂತನ್ರಿ, ಸೈಡ್ ಕಟ್ಟಿಗೆ 8 ಇಂಚ್ ಇದೆ ಅಂತನ್ರಿ. ಅವಾಗ ಏನ್ ಮಾಡ್ಬೇಕು? ಯಾವಾಗ ಈ ಆಫ್ಸೆಟ್ ಮೆಥಡ್ ನಡೆಯಂಗಿಲ್ಲ. ಅದರಲ್ಲೂ ಈಗ ನಾನು ಏನ್ ಮಾಡ್ತೀನಿ, ಮೇಲ್ಗಡೆ 10 ಇಂಚ್ ಇದೆ ಅಂತ ಅನ್ಕೋತೀನಿ. 10 ಇಂಚ್ ಅಂದ್ರೆ 250. ಸೈಡ್ 8 ಇಂಚ್ ಇದೆ ಅಂತ ಅನ್ಕೊಂಡೆ ಡಿಸೈನ್ ಮಾಡನ್ರಿ. ಈಗ ಮೇಲ್ಗಡೆ ಒಂದು ಲೈನ್ ಹಚ್ಚಿದೆ, ಆಯ್ತಾ? ಸ್ಪೇಸ್ ಬಾರ್. ಆಮೇಲೆ ಈ ಕಡೆಯಿಂದ ಒಂದು ಲೈನ್ ಮೇಲ್ಗಡೆ ಹಚ್ಚಿದೆ, ಸ್ಪೇಸ್ ಬಾರ್. ಈಗ ಈ ಕಡೆಯಿಂದ ಒಂದು ಲೈನ್ ಮೇಲ್ಗಡೆ ಹಚ್ಚಿದೆ, ಸ್ಪೇಸ್ ಬಾರ್. ಆಯ್ತಾ? ಸೊ ಇದನ್ನ ಏನು ಮಾಡ್ತೀನಿ, ಈ ಲೈನನ್ನು ಆಫ್ಸೆಟ್ ಮಾಡ್ತೀನಿ ರೀ 250ಕ್ಕೆ. 250 ಆಫ್ಸೆಟ್. ಆಯ್ತಾ? ಈ ಲೈನ್ ಮಾಡ್ತೀನಿ 203. 203G. 250. ಇದು 10 ಇಂಚ್. ಇಲ್ಲಿಂದ ಇಲ್ಲಿ 10 ಇಂಚ್, ಇಲ್ಲಿಂದ ಇಲ್ಲಿ 8 ಇಂಚ್. ಈ ಕಡೆ ಬಂತು.
ಸೊ ಈ ಕಡೆ ಬಂದ್ರೆ ಏನ್ ಮಾಡ್ಬೇಕು, ತಿರ್ಗಾ ಇದನ್ನ ಹಿಡಿದ್ಬಿಟ್ಟು ಔಟ್ವರ್ಡ್ ಅನ್ಬೇಕು. ಆಫ್ಸೆಟ್. ಆಮೇಲೆ ಇದನ್ನ ಹಿಡಿದ್ಬಿಟ್ಟು ಇನ್ವರ್ಡ್, ಆಫ್ಸೆಟ್. ಈಗ ನಮ್ಗೆ ಲೈನ್ಗಳು ಬಂತು ಏನ್ರಿ. ಇದನ್ನ ಹಿಡಿದ್ಬಿಟ್ಟು ಏನ್ ಓದ್ತದೇನ್ರಿ, ಏನ್ ಹೇಳ ಏನ್ ಓದ್ತದ. ಈ ಪಾಯಿಂಟ್ ಸೆಲೆಕ್ಟ್ ಮಾಡ್ದ, ಹಿಂಗೆ ಹೀಗೆ ಆರೋ ಮಾರ್ಕ್ ಡೌನ್ ಆರೋ ಕೀ ತಗೊಂಡು ಡೌನ್ಗೆ ಹೇಳ್ದ. ಅದೇ ತರ ಈ ಲೈನ್ ಹಿಡಿತೀನಿ, ಈ ಪಾಯಿಂಟ್ ಹಿಡಿತೀನಿ, ಅದೇ ಡೌನ್ ಆರೋ ಮಾರ್ಕ್ ತಗೊಂಡು ಡೌನ್ಗೆ ಹೇಳ್ದ. ಇದನ್ನ ಹಿಡಿತೀನಿ, ಸೈಡ್ ಆಯ್ತಾ, ಕ್ಲೋಸ್. ಈಗ ಇದನ್ನ ತಗೊಂಡು ಕತ್ತರಿ ತಗೊಂಡು 1 2 3 4 ಇವಾಗ ಇದು ಒಳಗಡೆ ಕಟ್ ಮಾಡ್ಬಿಡ್ತೀನಿ. ಅಲ್ಲಿದೆ ಲೈನು ಕಟ್ ಮಾಡಿದ್ದೀನಿ ನಾನು ಈಗ, ಆಯ್ತಾ. ಆಮೇಲೆ ಕ್ಲೋಸ್ ನೋಡು, ಆವಾಗ ಇದೊಂದು ಲೈನ್ ಆಗುತ್ತಾ, ಇದೊಂದು ಲೈನ್ ಆಯ್ತಾ, ಯಾವುದು ಇದೊಂದು ಲೈನು, ಇದೊಂದು ಲೈನ್ ಆಯ್ತಾ. ಆಮೇಲೆ ಇಲ್ಲಿ ಒಂದು ಲೈನ್ ಆಯ್ತಾ. ಇದು ಈ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಎಂಡ್ ಆಗಿ ಈ ಪಾಯಿಂಟ್ಗೆ ಎಂಡ್ ಆಗೋದು. ಈಗ ಏನ್ ಮಾಡ್ತೀನಿ, ಎಲ್ಲ ಜೋಡಿಸ್ಬೇಕು ನಾನು. ಆ ಜೋಡ್ಸಕ್ಕೆ ಏನ್ ಮಾಡ್ತೀನಿ, ಜಾಯಿನ್ ಆಲ್, ಕ್ಲೋಸ್. ಈಗ ಇದನ್ನ ಹೇಳಿದ್ರೆ ಫುಲ್ಲು ಬಂದ್ಬಿಡ್ತೀನಿ. ಈಗ ನಮಗೆ ಈ ಲೈನ್ಗಳು ಬೇಡ, ಡಿಲೀಟ್ ಮಾಡ್ಬಿಡ್ತೀನಿ, ಆಯ್ತಾ. ನಮ್ಗೆ ಇನ್ನೊಂದು ಬೇಕ್ರಿ. ಈಗ ಹಗ್ಗ ಹಾಕ್ಬೇಕು, ಸುತ್ತಲೂ ಹಗ್ಗ ಹಾಕ್ಬೇಕಂತಾನೆ ಫಸ್ಟ್. ಹಗ್ಗ ಹಾಕ್ಲಿಕ್ಕೆ ಎಷ್ಟು ಇಂಚ್ ಬೇಕು ನಮ್ಗೆ ಅಂದ್ರೆ 2 ಇಂಚ್ ಬೇಕು. 2 ಇಂಚ್ ಅಂದ್ರೆ ಒಂದು 50 mm. ಒಂದು 50 mm ಇಷ್ಟು ಅಗಲ ಬರುತ್ತೆ. 50 mm by 50 mm ಅಂದ್ರೆ 2 ಇಂಚ್ಗೆ 2 ಇಂಚ್ ಹಗ್ಗ ಹಾಕ್ತಾ ಇದ್ದೀನಿ. 2 ಇಂಚ್ 2 ಇಂಚ್ ಹಗ್ಗ ಹಾಕಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ ನಾನು ಅಂದ್ರೆ, ಫಸ್ಟ್ ಇದನ್ನ ಆಫ್ಸೆಟ್ ತಗೋಬೇಕು ಒಳಗಡೆಗೆ 50 mm ಗೆ. ಆಫ್ಸೆಟ್ ಇನ್ವರ್ಡ್ 50 ಆಫ್ಸೆಟ್. ಇದನ್ನ ಏನ್ ಮಾಡ್ತೀನಪ್ಪ ನೋಡಪ್ಪ, ಇದನ್ನ ಸೆಲೆಕ್ಟ್ ಮಾಡಿ ಎನ್ ಒತ್ತುತ್ತೀನ. ಎನ್ ಒತ್ತುಬಿಟ್ಟು ಈ ಪಾಯಿಂಟ್ ಸೆಲೆಕ್ಟ್ ಮಾಡಿ ಕಟ್. ಇಲ್ಲಿ ಕಟ್ ಇಲ್ಲಿ ಇದಾಗ್ತಾ ಇಲ್ಲ, ಈ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿ ಬರ್ತಾ ಇಲ್ಲ. ಇದಕ್ಕ ಏನ್ ಒತ್ತಿದೆ, ಈ ಪಾಯಿಂಟ್ ಸೆಲೆಕ್ಟ್ ಮಾಡಿ ಸಿ ಒತ್ತಿದ್ದೀನಿ, ಸಿ ಕಟ್ ಆಯ್ತು. ಈ ಪಾಯಿಂಟ್ ಸೆಲೆಕ್ಟ್ ಮಾಡಿ ಸಿ ಒತ್ತಿದ್ದೀನಿ, ಕಟ್ ಆಯ್ತು. ಅರ್ಥ ಆಯ್ತಾ, ಕಟ್ ಆಯ್ತು. ಈ ಲೈನ್ ನಮಗ್ ಬೇಡ, ಕಟ್ ಮಾಡುವ ಅಲ್ಲಿಗೆ. ಈಗ ನಮ್ಗೆ ಬಾಟಮ್ ಇಂದ ಹಗ್ಗ ಬಂದ್ಬಿಟ್ಟು ಒಂದು 7 ಇಂಚ್ ಮೇಲೆ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೊಳ್ತೀನಿ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಈ ಲೈನ್ ಇಲ್ಲಿ 7 ಇಂಚ್ ಅಂದ್ರೆ ಎಷ್ಟು mm ಪಾ, 2 ಇಂಚ್ ಅಂದ್ರೆ 50 mm, 7 ಇಂಚ್ ಅಂದ್ರೆ 150, 178 ಒಳಗೆ ಆಯ್ತಾ. ಆಫ್ಸೆಟ್ ಕೆಳಗಡೆ ಹೊಟ್ಟೋಯ್ತು, ಅದಕ್ಕೆ ಸೀದಾ ಸೆಲೆಕ್ಟ್ ಮಾಡಿ ಔಟ್ವರ್ಡ್ ಆಫ್ಸೆಟ್ ಮೇಲೆಗೆ ಬಂತು. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಕುದ್ದಾಗೈತೆ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಎನ್ ಒತ್ತಬೇಕು. ಎನ್ ಒತ್ಬಿಟ್ಟು ಪಾಯಿಂಟ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಈಗ ನಾನು ರೈಟ್ ಆರೋ ಹೇಳ್ಕೊಂಡೆಪ್ಪ, ಆಯ್ತಾ. ರೈಟ್ ಆರೋ ಹೇಳ್ಕೊಂಡು ಏನ್ ಮಾಡಿದೆ, 18 ಕತ್ರಿ ತಗೊಂಡೆ. ಈಗ ಜಾಯ್ನಲ್ ಕೊಡಲ್ಲ ನಾನು. ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಷ್ಟು ಇದು ಇಟ್ಕೊತೀನಿ, ಶಿಫ್ಟ್ ಹಿಡ್ಕೊಂಡು ಇಷ್ಟು ತಗೊಂಡೆ, ಆಯ್ತಾ. ಈಗ ನಾವೇನ್ ಮಾಡ್ಬೇಕಂದ್ರೆ, ಈಗ ಸುತ್ತಲೂ ಎಷ್ಟು ಬಿಡಬೇಕು ಜಾಗ. ಈಗ ಸುತ್ತಲೂ
ಈಗ ಇಲ್ಲಿ 2 ಇಂಚ್ ಕೊಟ್ಟಿದ್ವಿ, ನಾವು ಮಿಕ್ಕಿದ ಕಡೆ ಎಲ್ಲ ಬಂದ್ಬಿಟ್ಟು ಒಂದು 3/4 ಇಂಚ್ ಕೊಡೋಣ. 3/4 ಇಂಚ್ ಗ್ಯಾಪ್. 3/4 ಇಂಚ್ ಅಂದ್ರೆ 19 mm ಇನ್ಸೈಡ್. ಕೊಟ್ಟವಾ? 2 ಸರಿ ಆಗೋಯ್ತು ಇದು. ಇದನ್ನೇನು ಮಾಡ್ತೀನಿ ನಾನು, ತಿರ್ಗಾ ಎನ್ ಒತ್ಬಿಟ್ಟು ಈ ಪಾಯಿಂಟಿಗೆ ಸಿ ಒತ್ತುತ್ತೀನಿ. ಸಿ ಇಲ್ಲಿ ತಿರ್ಗಾ ಜೂಮ್ ಮಾಡಿ ಸಿ ಇಲ್ಲಿ ಇದನ್ನ ಡಿಲೀಟ್ ಮಾಡ್ತೀನಿ. ಆಯ್ತಾ? ಸೊ ಈಗ ಈ ಲೈನ್ ನಮ್ಮ ಬಾರ್ಡ್ರು, ಈ ಲೈನ್ಗೆ ಇಲ್ಲಿತ್ತಲ್ಲ ಲೈನು, ಇದಕ್ಕೂ ನಾನು ಒಂದು 10 mm ಬಿಟ್ಟು ಹಗ್ಗ 10 mm ಗ್ಯಾಪ್ ಬಿಟ್ಟು ಡಿಸೈನ್ ಹಾಕೋತಾರೆ. ಈ ಲೈನ್ ಇತ್ತಲ್ಲ, ನಾನು ಅದಕ್ಕೆ ಅಲ್ಲಿ ಮಾಡಿ ಇಷ್ಟೇ ಲೈನ್ ಇಟ್ಕೊಂಡೆ, ಫುಲ್ ಜಾಯಿನ್ ಮಾಡಲಿಲ್ಲ. ಇನ್ನು ಆಫ್ಸೆಟ್ ಔಟ್ವರ್ಡ್ಸ್ 10 mm ಕೊಡ್ತೀವಿ. ಒಳಗಡೆ ಬಂದ್ಬಿಡ್ತಿದ್ದು. ಸೊ ಇದನ್ನ ಇನ್ವರ್ಡ್ಸ್ ಕೊಟ್ಟು ಆಯ್ತಾ? ಸೊ ನನಗೆ ಏನ್ ಬೇಕು ಅಂದ್ರೆ ಈ ಪಾಯಿಂಟ್ ಇಂದ ಹೀಗೆ ಲೈನ್ ಹಾಕೋದು. ಮತ್ತೆ ಇಲ್ಲೂ ಹಾಗೆ ಆ 10 mm ಪಾಯಿಂಟ್ ಇಂದ ಟಚ್ ಮಾಡ್ತೀನಿ. ಈಗ ಜಾಯ್ನ್ ಆಗಬೇಕು. ಈಗ ನೋಡಿ, ಇದು ಸಪರೇಟ್ ಬಾಕ್ಸ್ ತಗೋಬೇಕು. ಈ ಬಾಕ್ಸ್ ಒಳಗಡೆ ಬೇರೆ ಡಿಸೈನ್, ಬಳ್ಳಿ ಡಿಸೈನು ಏನು ಡಿಸೈನ್ ತೋರಿಸ್ತೀರಾ ಈ ಬಾಕ್ಸ್ ಅಲ್ಲಿ ಕೂರಿಸ್ಬೇಕು. ಇನ್ನೊಂದು ನಿಮ್ಗೆ ಈ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಬಂದ್ಬಿಟ್ಟು ನಿಮ್ ಹಗ್ಗ ಡಿಸೈನ್ ಕೂರಿಸ್ಬೇಕು. ಈಗ ಇದಕ್ಕೂ ನಾವು ಒಳಗಡೆ ಒಂದು ಬಾಕ್ಸ್ ಅಂತ ಮಾಡ್ಕೊಂಡು ಹಗ್ಗ ಬೇಕಿದ್ರೆ ಸಪ್ರೇಟ್ ಆಗಿ ಮಾಡ್ಕೊಂಡು 2 ಇಂಚ್ 2 ಇಂಚ್ ಹಗ್ಗ ಹಾಕ್ಬೇಕ್ರಿ. ಮತ್ತೆ ಬಳ್ಳಿ ಹಾಕ್ಬೇಕ್ರಿ. ಈಗ ಏನಾಗತ್ತೆ ಅಂದ್ರೆ 2 ಸಪ್ರೇಟ್ ಹೈಟ್ ಅದೇ. ಇದು ನಮಗೆ ಬೇಸು. ಏನದು ಬೇಸು. ಬಟ್ ನಾನು ಹಗ್ಗ ಸಪ್ರೇಟ್ ಆಗಿ ಮಾಡ್ಕೊತೀನಿ, ಮತ್ತೆ ಡಿಸೈನ್ ಸಪ್ರೇಟ್ ಆಗಿ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆಮೇಲೆ ಕೊಡ್ಬೋದು. ಒಟ್ಟು ಆಮೇಲೆ ಸೇರ್ಸೋಣ ಪ್ರೋಗ್ರಾಮ್. ಈಗ ಏನಾಗತ್ತೆ ಅಂದ್ರೆ ನಿಮ್ದು 2 ಇಂಚ್ ಹಗ್ಗ ಡೀಪ್ ಅದೇ ರೀ. ಸೊ ಮತ್ತೆ ಇದು ಬೆಳ್ಳಿ ಕಮ್ಮಿ ಇದೆ, ಬಟ್ ನೀವು ಒಂದೇ ಟೈಮಲ್ಲಿ ಮಿಷಿನಿಂಗು ಮಾಡಬೇಕು. ನಮ್ಗೆ ಅದು ಚಾಲೆಂಜ್ ಇರುತ್ತೆ. ಸೊ ನಾವು 2 ಇಂಚ್ ಹಗ್ಗ ಫಸ್ಟ್ ಕೂರಿಸ್ಕೊಳ್ಳೋದು. ಈಗ ನೀವು ಫುಲ್ ಒಟ್ಟು ಕೂರಿಸ್ತಿರಲ್ರಿ, ಒಟ್ಟು ಕೂರಿಸ್ತೀರಾ ಇದು ಮಿಷಿನ್ ಮೇಲೆ ಚೌಕಟ್ಟು ಒಟ್ಟು ಕೂರಿಸಿದಾಗ ಹಗ್ಗನೂ ಆಗ್ಬೇಕು, 2 ಇಂಚ್ ಡೀಪು ಇದೆ, ಈ ಕಡೆ 10 mm ಡೀಪು ಇದೆ. ಎಲ್ಲಾನು ಕವರ್ ಆಗ್ಬೋದು. ಎಲ್ಲಾನು ಕವರ್ ಆಗ್ಬೇಕಾದ್ರೆ ಅದಕ್ಕೆ ಒಂಥರ ಬೇರೆನೆ ತಿಗಡಂಬಾಜಿ ಮಾಡ್ಬೇಕು. ಬಟ್ ಏನಂದ್ರೆ ಈ ಡಿಸೈನ್ ಸಪ್ರೇಟ್ ಹಾಕೋಬೇಕು ಫಸ್ಟ್. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈಗ ಇದ್ರಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಕಾಪಿ ಮಾಡ್ತಾ ಇರ್ಬೋದು ಅಷ್ಟೇ. ಈಗ ನಮ್ದು ಇದು ಬೇಸ್ ಫೈಲ್, ಈ ಫೈಲ್ ಮೇಲೆ ಎಲ್ಲ ಬಿಲ್ಡ್ ಮಾಡ್ಬೇಕಾಗಿರೋದು. ಸೊ ಅದನ್ನ ಏನ್ ಮಾಡ್ತೀನಿ, CHK1 ಅಂತ ಆಗಿದೆ, ಚೌಕಟ್ 1 ಅಂತ. ಇದನ್ನ ಸೇವ್ ಆಸ್ CHK2 ಒಂದು, ಇನ್ನೊಂದು ಫೈಲ್ ಸೇವ್ ಆಸ್ CHK3. ಏನಕ್ಕಪ್ಪ 3 ಅದೇ ಸೇಮ್ ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದು ಮಾಡೋದು, ಆಮೇಲೆ ಎಲ್ಲ ತಂದು ಒಂದರಲ್ಲಿ ಕೂರಿಸೋದು. ಅರ್ಥ ಆಯ್ತಾ? ಸೊ ಇದರಲ್ಲಿ ಅಷ್ಟೇ. ಈಗ ಏನು ಚೌಕಟ್ ಈಗ ಒಂದು ಏನಪ್ಪ ಮರ ಬಂದ್ರೆ ಹೆಂಗ್ ಬರುತ್ತೆ, ಮರ ತರ ಬರುತ್ತೆ. ಅದಕ್ಕೆ ಫಸ್ಟ್ ಏನ್ ಮಾಡ್ತೀರಾ, ಬ್ಯಾಂಡ್ಸಲ್ಲಿ ಕಟ್ ಮಾಡ್ತೀರಾ. ಬ್ಯಾಂಡ್ಸ ಕಟ್ ಆದ್ಮೇಲೆ ಏನ್ ಮಾಡ್ತೀರಾ, ತಿರ್ಗಾ ಬ್ಯಾಂಡ್ಸಲ್ಲಿ ಸ್ಲೈಸಿಂಗ್ ಮಾಡ್ತೀರಾ. ಸ್ಲೈಸಿಂಗ್ ಮಾಡಾದ್ಮೇಲೆ ಏನ್ ಮಾಡ್ತೀರಾ, ಪ್ಲೇನಿಂಗ್ ಮಾಡ್ತೀರಾ. ಪ್ಲೇನಿಂಗ್ ಆದ್ಮೇಲೆ ಸೈಜಿಂಗ್ ಮಾಡ್ತೀರಾ. ಸೈಜಿಂಗ್ ಆದ್ಮೇಲೆ ಪ್ಲೇನಿಂಗ್ ಮಾಡ್ತೀರಾ. ಆಮೇಲೆ
ಅದನ್ನ ಕೂರ್ಸಕ್ಕೆ ಮೂರು ಹೊಡೆಯೋದು ಇದು ಮಾಡೋದು ಅದೆಲ್ಲ ಸೇರಿಸಿ ಆಮೇಲೆ ಸೇರಿಸ್ತೀವಿ. ಅದೇ ತರ ಇದರಲ್ಲಿ ಸಾಫ್ಟ್ವೇರ್ ನಲ್ಲೂ ಸೇಮ್ ಡಿಸೈನ್. ಈಗ 2 ಇಂಚ್ ಡಿಸೈನ್, ಡೀಪ್ ಡಿಸೈನ್ ಸಪರೇಟ್ ಆಗಿ ಮಾಡ್ಕೊತೀವಿ. ಇನ್ನೂ ಇದೆ, ಲೆಫ್ಟ್ ಡಿಸೈನ್ ಸಪರೇಟ್ ಮಾಡ್ಕೋತೀನಿ, ರೈಟ್ ಡಿಸೈನ್ ಸಪರೇಟ್ ಮಾಡಿ, ಆಮೇಲೆ ಮಿರರ್ ಮಾಡ್ತೀನಿ, ಮಧ್ಯ ಗ್ಯಾಪ್ ಕೊಡ್ತೀನಿ, ಫುಲ್ ರೆಡಿ ಮಾಡ್ಕೊಂಡು ಫೈನಲ್ ಡಿಸೈನ್ಗೆ ಎಲ್ಲಾನು ಕೂರಿಸ್ತೀನಿ. ಕೂರಿಸ್ಬಿಟ್ಟು ಒಟ್ಟು ಕ್ಲೋಸ್ ಮಾಡಿ ಅಷ್ಟೇ. ಸೊ ಅದನ್ನ ನಾವು ಇವಾಗ ಮಾಡ್ಬೋದು. ಏನಪ್ಪ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಸರ್ ನಾನು ಅಲ್ಲಮ್ಮ. ಈಗ ಇವತ್ತು CHK3 ಅಲ್ಲಿ ಇದೀವ್ರಿ. ಈಗ ನಾವು ಫಸ್ಟು ಏನ್ ಮಾಡ್ಬೇಕಂದ್ರೆ ಹಗ್ಗ ತಗೋಬೇಕು. ಹಗ್ಗ ತಗೊಂಡು ಅದಕ್ಕೆ 2 ಇಂಚ್ ಹೈಟ್ 2 ಇಂಚ್ ಅಗಲ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಹಗ್ಲ ಹುಡುಕ್ತೀನಿ ರೀ. ಈಗ ನಾನು ಅಡ್ಕೆ ಇನ್ನೊಂದು ಓಪನ್ ಮಾಡ್ಕೋತೀನಿ. ಓಪನ್ ಎಕ್ಸಿಸ್ಟಿಂಗ್ ಮಾಡಿಬಿಟ್ಟು ಹಗ್ಗ ಇದೆಯಲ್ಲ ಇದು 008 ಈಗ ಓಪನ್ ಆಗ್ತಾಯಿಲ್ಲ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡಿ, ಕ್ರಿಯೇಟು ಸೇಮ್ ಸೈಜ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಒಂದ್ಸಲ ಏನಾಗುತ್ತೆ, ಓಪನ್ ಆಗಲ್ಲ ಅಂದರೆ ನೀವು ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಿ ಇದರಲ್ಲಿ ಹಗ್ಗ ಇದೆ. ಸುಮಾರು ಬಾರ್ಡರ್ ರೆಡಿ ಆಗದವೆ ಇರ್ತವೆ ಸರ್. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಇದೆಯಲ್ಲ ಅದನ್ನ ಸುಮ್ಮನೆ ಒಂದು ಸೈಜ್ ನೋಡ್ಕೋತೀನಿ. ಡೀಪ್ ಎಷ್ಟಿದೆ, ಇದು 9 mm ಇದೆ. ಪೇಸ್ಟ್ ಮಾಡ್ಕೋತೀನಿ ಜಸ್ಟ್ ಲೈಕ್ ದಟ್. ಎಷ್ಟು ಪೇಸ್ಟ್ ಎಲ್ಲಾದರೂ ಒಂದು ಪೇಸ್ಟ್ ಮಾಡ್ಕೊಂಡಿರಿ. ಕ್ಲೋಸ್. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಈ ಹಗ್ಗ ಇದೆಯಲ್ಲ ಅಷ್ಟು ಮಾತ್ರ ನನಗೆ ಬೇಕು. ಇಷ್ಟು ಮಾತ್ರ ನನಗೆ ಬೇಕು ಅದು ಇದು. ಸೊ ಮಿಕ್ಕಿದ್ದನ್ನು ತೆಗೆದುಬಿಡ್ತೀನಿ. ತೆಗಿಯೋದು ಹೇಗೆ, ಇದನ್ನು ಬಾಕ್ಸ್ ಹಾಕ್ಕೊಂಡೆ ಅದು. ಕ್ಲೋಸ್ ಬಾಕ್ಸ್ ಹಾಕ್ಕೊಂಡು ಇದನ್ನು ಡಬಲ್ ಕ್ಲಿಕ್ ಮಾಡಿ 0 ಅಪ್ಲೈ ಕ್ಲೋಸ್. ಆಯಿತಾ? ಇದರಿಂದ ಡಿಲೀಟ್. ಇದೊಂದು ಹಗ್ಗ ರೆಡಿ, ನಮ್ಮ ಹಗ್ಗ. ಈಗ ಇದೇ ಹಗ್ಗನ ಏನು ಮಾಡಬೇಕು ಅಂದರೆ, ಈ ಬಾಕ್ಸನ್ನು ಇದೇ ಹಗ್ಗ ನನಗೆ 2 ಇಂಚಿಗೆ 2 ಇಂಚು ಬೇಕು. 2 ಇಂಚ್ ಅಗಲ, 2 ಇಂಚ್ ಡೀಪ್. ಸೊ ಇದನ್ನ ಏನು ಮಾಡ್ತೀನಿ, ಈ ಬಾಕ್ಸ್ನ ಇದ್ರ ಮೇಲೆ ತಗೋತೀನಿ.
ಬಾಕ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಕಾಪಿ ರಿಲೀಫ್ ಅಂತ ಆಪ್ಷನ್ ಇದೆ. ಕಾಪಿ ರಿಲೀಫಲ್ಲಿ ಏನಾಗುತ್ತೆ ಅಂದರೆ ಇದ್ರೊಳಗಡೆ ಇರೋ ಡಿಸೈನು ಕಾಪಿ ಆಗುತ್ತೆ. ಕಾಪಿ ರಿಲೀಫ್ ಅಂದ್ಬಿಟ್ಟು ತಿರ್ಗಾ ಎಡಿಟ್ ಹೋಗ್ಬಿಟ್ಟು ನಾನು ಇದನ್ನ ಸೇವ್ ಮಾಡ್ಕೋತೀನಿ. ಫಸ್ಟ್ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡು ಡೆಸ್ಕ್ಟಾಪಲ್ಲಿ ಟ್ರೈನಿಂಗ್ ರೋಪ್ ಎರಡು ಥರ ಇದೆ. ಒಂದು ಕಾಪಿ ಮಾಡಿದ್ವಲ್ಲ, ಇನ್ನೊಂದು ಏನು ಮಾಡ್ತೀನಿ ನಾನು, ಇದು ತಿರ್ಗಾ ರಿಲೀಫ್ ಹೋಗ್ಬಿಟ್ಟು ಇದೇ ಫೈಲ್ನ ತಿರ್ಗಾ ಇದರಲ್ಲೇ ಹಾಕ್ಕೊಡ್ತೀನಿ. ಇದೇ ಫೈಲನ್ನು ತಿರ್ಗಾ ಇದರಲ್ಲೇ ಹಾಕೋತಾ ಇರೋದಪ್ಪ. ಇಂಪೋರ್ಟು ತಿರ್ಗಾ ನಾನು ಡೆಸ್ಕ್ಟಾಪ್ ಹೋಗ್ತೀನಿ. ಹಲೋ, ಹಾಂ ಹಲೋ. ಇದು ಬಂದರೆ ಇಲ್ಲಿ ಇದನ್ನೇನು ಮಾಡ್ತೀನಿ, ಸೈಡಿಗೆ ಹಾಕೋತೀನಿ. ಸೈಡಿಗೆ ಹಾಕ್ಕೊಂಡು ನೋಡಿ ವಿಡ್ತು ಇದನ್ನೇನು ಮಾಡ್ತೀನಿ, ಸ್ಕೇಲ್ ಇದೆಯಲ್ಲ, ಸ್ಕೇಲ್ನ ಜಾಸ್ತಿ ಮಾಡ್ತೀನಿ. ಸೈಜ್ ಹೋಗಿ ನೋಡ್ತೀನಿ, 39 ಇದೆ. 50 ಬರಬೇಕಿದು. ಬಿಡ್ತು 50 ಬರಬೇಕು. ಸೊ ಸ್ಕೇಲು ಏನು ಮಾಡ್ತೀನಿ, 57 ಆಯಿತು. 53 ಆಯಿತು. ಇರ್ಲಿಕ್ಕೆ ಸಾಕು. ಇಲ್ಲಿ ಏನು ಮಾಡ್ತೀನಿ, ಡೆಪ್ತ್ ಇದೆ 24 ಅಂತ. ಇದನ್ನು ನಾನು 50 ಮಾಡಲ್ಲ, 45 ಮಾಡ್ತೀನಿ. ಆಯಿತಾ? ಯಾವಾಗಲೂ ಕಮ್ಮಿ ಹಿಡಿಯೋಣ ಇದೆ. ಈಗ ಮಾಡಿಬಿಟ್ಟು ಅಪ್ಲೈ ಕೊಟ್ಬಿಟ್ಟು ಪೇಸ್ಟ್ ಅಂತ ಕೊಡ್ತೀನಿ. ಕ್ಲೋಸ್. ಯಾವಾಗಲೂ ನಾವು ಪೇಸ್ಟ್ ಮಾಡಾದ್ಮೇಲೆ ನಾವು ಇದನ್ನು ತೆಗೆದು ನೋಡಬೇಕು 3D ಆಗಿ ಹೇಗೆ ಬಂದದೆ, ನೀಟಾಗಿ ಬಂದದ ಇಲ್ವಾ, ನಮ್ಗೆ ಸೂಟ್ ಆಗ್ತದ ಇಲ್ಲ, ಅಲ್ಲಿ ಹಾಕಿದ್ರೆ ನಡೀತದ ಇಲ್ವಾ, ಅದನ್ನು ನಾವು ಜೂಮ್ ಮಾಡಿಕೊಂಡು ನೋಡಬೇಕು. ನೋಡಿ ಈ ಥರ ಬರುತ್ತೆ. ಓಕೆನಾ? ಇದು ನಮ್ಮ ಹಗ್ಗ. ಈ ಚಿಕ್ಕ ಹಗ್ಗ ತಗೊಂಡು ದೊಡ್ಡ ಹಗ್ಗ ಮಾಡ್ಕೊಂಡ್ವಿ. ಈಗ ವಿಷಯ ನೋಡಪ್ಪ, ಈಗ ಇಂಪಾರ್ಟೆಂಟು. ಈಗ ಒಂದು ಹಾಕೊಂಡೆಯಾ, ಇದನ್ನೇ ನಾನು ಇದರಲ್ಲೇ ಆಟ ಆಡ್ತೀನಿ ನೋಡಿ. ಈಗ ಏನು ಮಾಡ್ತೀನಿ, ಇದನ್ನ ಡಬಲ್ ಕ್ಲಿಕ್ ಮಾಡಿಬಿಟ್ಟು 0 ಅಪ್ಲೈ ಕ್ಲೋಸ್ ಸೇವ್ ಮಾಡ್ತೀನಿ. ಅಂದರೆ ಅದು ದೊಡ್ಡಾಯಿತು, ಇನ್ನೊಂದು ಮಾಡ್ಕೊತೀನಿ. ಈಗ ನಾನೇನು ಮಾಡ್ತೀನಿ, ಇದು ನನಗೆ ಓಕೆ ಆಯಿತು. ಈಗ ನಾನೇನು ಮಾಡಿ ಇಷ್ಟುದ್ದ ಇನ್ನೊಂದು ಮಾಡ್ಕೊತೀನಿ. ಹೆಂಗೆ ಮಾಡ್ಕೊತೀನಿ ಅದನ್ನು ನೋಡು. ಇದರಲ್ಲೇ ಮಾಡ್ಕೊಳ್ತೀನಿ. ಇದ್ರ ಹೆಸರನ್ನು ರೋಪ್ ಅಲ್ವಾ, ರಿಲೀಫ್ ಇಂಪೋರ್ಟ್, ತಿರ್ಗಾ ರೋಪನ್ನೇ ಹಾಕೋತೀನಿ. ಇಲ್ಲಿ ಅದ್ರ ಮೇಲೆ ಬರುತ್ತೆ ಇದು. ನಾನೇನು ಮಾಡ್ತೀನಿ, ಪಕ್ಕಕ್ಕೆ ಹಾಕೋತೀನಿ, ಯಾಕಂದ್ರೆ ದೊಡ್ಡಬೇಕಲ್ವಾ. ಇದೇನು ಚೇಂಜ್ ಮಾಡಲ್ಲ. ಈಗ ಇದು ಚೇಂಜ್ ಮಾಡಕ್ಕೆ ಹೋಗಲ್ಲ. ಬಸ್ ಸೈಡ್ಗೆ ಹಾಕೋತೀನಿ. ಕೆಳಗಡೆ ಹಾಕೊಂಡೆ, ಒಂದು ಪೇಸ್ಟ್ ಅಂತ ಕೊಟ್ಟೆ. ಆಯ್ತಾ? ಪೇಸ್ಟ್ ಕೊಟ್ಟಾದ್ಮೇಲೆ ಅದು ಬರುತ್ತಲ್ಲ ಪಕ್ಕಕ್ಕೆ, ಅದನ್ನ ಏನು ಮಾಡ್ತೀನಿ, ಬರೀ ಯಾರು ಮಾರ್ಕು ನೋಡ್ದ, ಬರೀ ಯಾರು ಇಲ್ಲ, ರೈಟ್ ಲೆಫ್ಟ್ ಅಲ್ಲ, ಬರೀ ಟಾಪ್ ತಗೋತಾ ಇರೋದು. ಏನಕ್ಕೆ ತಗೋತಾ ಇರೋದು ಹೇಳು? ಹೈಟ್ ಬರ್ಲಿಕ್ಕಂತ. ಬಟ್ ಹೈಟ್ ಬರೋದು ಸುಲಭ ಅಲ್ಲ. ಇವು ಮ್ಯಾಚ್ ಆಗ್ಬೇಕು. ಇವು ಇದಾವಲ್ಲ, ಇವು ಪಕ್ಕ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗಿಲ್ಲ ಅಂದ್ರೆ ಬರೋಕ್ಕಿಲ್ಲ ಹೈಟ್. ಈಗ ಇಲ್ಲಿ ಮ್ಯಾಚ್ ಮಾಡಿ ಇಲ್ಲಿ ನಿಲ್ಲಿಸ್ತೀನಿ ನಾನು. ಇದು ಉಬ್ಬಿದಲ್ಲ, ಉಬ್ಬು ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಯ್ತಾ? ಇನ್ನೊಂದು ಸ್ವಲ್ಪ. ಓಕೆನಾ? ಮ್ಯಾಚ್ ಆಗುವಾಗ ಏನ್ ನೋಡ್ಬೇಕು ಇಂಪಾರ್ಟೆಂಟ್ ಅಂದ್ರೆ, ಮರ್ಜ್ ಎಷ್ಟು ಇರಬೇಕು. ಮರ್ಜ್ ಎಷ್ಟು ಒಂದ್ ಪಕ್ಷ ಬಿಟ್ಬಿಟ್ರೆ ನೀವು ಅದ್ರ ಮೇಗೆ ಹಿಂಗ್ ಕುತ್ಕೊಬರುತ್ತೆ. ಇದು ಜೊತೆ ಕುತ್ಕೊಳ್ಳೋದು. ಈಗ
ಇಲ್ಲ ಅಂದರೆ ಆ್ಯಡ್ ಅಂತ ಇದ್ದರೆ ಮೇಲೆ ಅರ್ಥ ಆಯ್ತಾ. ಸೊ ಸೈಜು ಮೋಡು ಎಲ್ಲ ಸೇಮ್ ಇಟ್ಕೊಂಡು ಪೇಸ್ಟ್ ಅಂತ ಕೊಟ್ಟೆ ಬಂತು. ಈಗ ನಿಮ್ಗೇನು ಕಾಣಿಸ್ತಾ ಇಲ್ಲ, ಅದು ಸರಿ ಕಾಣಿಸ್ತಿದ್ಯಾ? ಇನ್ನೂ ಬೇಕಾ? ಈಗ ಬೇಡ ನನಗೆ, ಸಾಕಿಷ್ಟು ಅಲ್ಲಿ ಹಾಕೊಳ್ಳೋದು. ಸೊ ಈಗೇನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಇಲ್ಲಿ ಬಾಕ್ಸ್ ಮಾಡಿಕೊಂಡು ಕ್ರಿಯೇಟ್ ಕ್ಲೋಸು, ಇದನ್ನು ಡಬಲ್ ಕ್ಲಿಕ್ ಮಾಡಿ 0 ಮಾಡಿ ಅಪ್ಲೈ ಮಾಡಿ ನೋಡ್ದ ತೆಗೆದುಬಿಟ್ಟೆ. ಸೊ ಈಗ ಇದನ್ನೆಲ್ಲ ತೆಗೆದುಬಿಡ್ತೀನಿ, ಇದೆಲ್ಲ ಬೇಡ ನನಗೆ, ಇದು ಬೇಡ. ಅರ್ಥ ಆಯ್ತಾ ಸರ್? ಇನ್ನು 3D ನೋಡೋಣ ನೋಡಿ. ಈಗ ಈ ಹಗ್ಗನ ನಾನು ಅಲ್ಲಿ ಹಾಕ್ಬೇಕು. ಇದೇ ತರ ಯಾವ್ದಾದ್ರು ಡಿಸೈನ್ ಮಾಡಿ ಅದು ಇಲ್ಲ ಈ ಒಂದು ಕಡೆ ಮಾಡ್ಕೊಂಡು ಅದು ತಗೊಂಡೋಗಿ ತೋರಿಸೋದು. ಏನಾಗತ್ತಂದ್ರೆ ಈಗ ಒಬ್ಬ ಸಿಮೆಂಟ್ ಅಲ್ಲಿ ಕೆಲಸಗಾರ ಏನ್ ಮಾಡ್ತಾನೆ, ಸಿಮೆಂಟ್ ಕೆಲಸ ಮಾಡ್ತಾನೆ ಬಗ್ಗೆ ಗಾರೆ ಕೆಲಸನು, ಅವ್ನಿಗೇನ ಡಿಸೈನ್ ಮಾಡು ಅಂದ್ರೆ ಏನ್ ಮಾಡ್ತಾನೆ, ಫಸ್ಟ್ ಇದು ಬೇಸ್ ಹಾಕುತ್ತಾನೆ, ಪ್ಲೇನ್ ಹಾಕುತ್ತಾನೆ, ಅದ್ರ ಮೇಲೆ ಫಸ್ಟ್ ಶೇಪ್ ಹಾಕ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಬಲಿ ಹಾಕ್ತಾನೆ. ಕರೆಕ್ಟಾ? POP ಮಾಡ್ತಾರೆ, ನೋಡಿದ್ದೀರಾ POP? ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಬೇಸ್ ಶೀಟ್ ಹಾಕೋತಾರೆ, ಬೇಸ್ ಶೀಟ್ ಹಾಕಿ ಕಾರ್ನರ್ ಡಿಸೈನ್ ಆಮೇಲೆ ತಂದು ಅಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ POP ಅಲ್ವಾ? ಅದೇ ತರ ಇಲ್ಲೂ ಅಷ್ಟೇ, ಈ ತರ ಇದು ಎಲ್ಲ ಸಪರೇಟ್ ಪೀಸ್ಗಳು. ಈ ಒಂದು ಹಗ್ಗ ಒಂದು ರೆಡಿ ಮಾಡಿದ್ವಿ. ಈಗ ಹಗ್ಗನ ಏನ್ ಮಾಡ್ಬೇಕು, ಅಲ್ಲಿ ಕೂರಿಸ್ಬೇಕು, ಅಂದ್ರೆ ಆ ಕಾರ್ನರ್ ಬಂದಾಗ ಕೂರಿಸ್ಬೇಕು. ಅದೇನು ಕೂರಿಸೋದು ಹೇಳ್ತೇನೆ. ನಾವೇನ್ ಮಾಡಿದ್ವಿ ಆವಾಗಲೇ ಒಂದು ಫೈಲ್ ಮಾಡ್ಕೊಂಡದಲ್ಲ, ಇದೆ ಚೆಕ್ 3 ತಂದು ಕೂರ್ಸೋಣ. ಅರ್ಥ ಆಯ್ತಾ? ಇದ್ರಾಗೆ ಇದೇ ಡಿಸೈನ್ ಒಳಗಡೆ ನಾವು ಕೂರಿಸ್ಬೇಕಲ್ಲ, ಅದು ನಮ್ಗೆ ಬೇಕಾಗಿರುತ್ತೆ. ಫಸ್ಟ್ ಏನ್ ಮಾಡ್ತೀನಿ, ಉದ್ದಕ್ಕೆ ಕೂರಿಸ್ಕೊತೀನಿ, ಆಮೇಲೆ ಅಡ್ಡಕ್ಕೆ ಕೂರಿಸ್ಕೊತೀನಿ. ಕೂರಿಸ್ಕೊಂಡು ಆಮೇಲೆ ತಂದು ಏನ್ ಮಾಡ್ತೀನಿ, ಅರ್ಧ ಮಾಡ್ಕೊಂಡು ಅರ್ಧನ ಮಿರರ್ ಮಾಡಿ ಮುಗಿಸ್ತೀನಿ. ಏನ್ ಮಾಡ್ಬೇಕು ಈಗ ನಾನು ಅಲ್ಲಿಂದ ಇಲ್ಲಿ ತಂದಾಕಕ್ಕೆ ಏನ್ ಮಾಡ್ಬೇಕು? ನಾನು ಇನ್ನೊಂದು ಸೇವ್ ಆಸ್ CHK4 ಅಂತ ಮಾಡ್ಕೊತೀನಿ. ಓಕೆನಾ? ಜಸ್ಟ್ ಎಷ್ಟೊಂದು ಫೈಲ್ ಮಾಡ್ಕೊಂಡಿದ್ದೀನಿ ಸೇಮು, ಇದರಲ್ಲಿ ಎಲ್ಲ ಕೂರಿಸ್ಬೇಕು. ಈಗ ನಾನೇನ್ ಮಾಡ್ತೀನಿ, CHK4 ಅಲ್ಲಿ ಕೂರಿಸ್ಬೇಕಾರೆ ರಿಲೀಫ್, ಇಂಪೋರ್ಟ್, ರೋಪ್, ಓಪನ್ ಅವು ಇಲ್ಲೆಲ್ಲ ಬರ್ತದೆ. ನಾನು ಇಲ್ಲಿ ತಗೊಂಡೋಗಿ ಇಲ್ಲಿ ಇಡ್ತೇನೆ. ಇಲ್ಲಿ ಬಂತ, ಏನಪ್ಪ ಇಷ್ಟೇ ಬಂದಿದೆ, ಸೇವ್ ಆಗಲಿಲ್ವೇ, ಕ್ಲೋಸ್. ಫಸ್ಟ್ ತಿರ್ಗಾ ಅದಕ್ಕೆ ಹೋಗ್ತೀನಿ, ರೋಪ್ ಎಲ್ಲಿದೆ, ಇಲ್ಲಿದ್ದ ಇಲ್ಲ, ಉದ್ದಕ್ಕಿದೆ ಇಲ್ಲೇ, ಬಟ್ ಸೇವ್ ಆಗಿಲ್ಲ ಅದು. 2 ನಿಮಿಷ ಕೊಡ್ಬೇಕಂತ. ಸೇವ್ ಕೊಟ್ಟಿರ್ಲಿಲ್ಲ. ಸೇವ್ ಕೊಟ್ಟಿಲ್ಲ ಅಂದ್ರೆ ಅದು ಇಷ್ಟೇ ಹಾಕಿದ್ವಿ ಅಷ್ಟೇ ಬಂತು. ಸೇವ್ ಕೊಟ್ಟಾದ್ಮೇಲೆ ತಿರ್ಗಾ ಅಲ್ಲಿ ಇಂಪೋರ್ಟ್ ಮಾಡಬೇಕು. ರಿಲೀಫ್, ಇಂಪೋರ್ಟ್, ರೋಪ್, ಓಪನ್. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಇಲ್ಲಿ ತೋರಿಸ್ತೀನಿ. ಆಯ್ತಾ? ತೋರಿಸ್ದೆ, ಏನು ಚೇಂಜ್ ಮಾಡಲ್ಲ, ಟೆಸ್ಟ್ ಮಾಡ್ತೀನಿ. ಇಲ್ಲಿ ಬಂತಾ? ಈಗ ಇನ್ನೊಂದು ಈ ಕಡೆ ಪೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನಾನು ಇಲ್ಲಿಂದ ಬಾಕ್ಸ್ ಮಾಡ್ತೀನಿ ನೋಡಿ. ಇದು ಪಾಲಿಲೈನ್ ತೊಗೊಂಡ್ರೆ ಈ ಲೈನ್ ತೊಗೊಂಡು ಈ ಮೇಲ್ಗಡೆ ಲೈನ್ಗೆ ಹಾಕಿ ಹಿಂಗೆ ಹಾಕಿ, ಈಗ ಈ ಪಾಯಿಂಟ್ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ 0 ಅಪ್ಲೈ. ಇದು
ಏನೋ ಜಾಯಿನ್ ಇಲ್ಲ ಅಂತೆ, ಡಿಲೀಟ್. ತಿರ್ಗಾ ಇನ್ನೊಂದ್ಸರಿ ಲೈನ್ ಹಾಕೋಣ. ಈ ಪಾಯಿಂಟಿಂದ ಈ ಮೇಲ್ಗಡೆವರೆಗೆ ಈ ಪಾಯಿಂಟ್ವರೆಗೂ, ತಿರ್ಗಾ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ. ಹಾಂ, ಇದನ್ನು ಡಬಲ್ ಕ್ಲಿಕ್ ಮಾಡಿ ನೀರು ಅಪ್ಲೈ. ಏನಕ್ಕೆ ಮಾಡಿದೆ ಇದು? ಹಾಂ, ಕಾರ್ನರ್ ಸರಿ ಬಂದಿಲ್ಲ ನೋಡಿ. ಬಂತಾ? ಹಾಂ, ಸರಿ. ಈಗ ಯಾಕಂದ್ರೆ ನಾವು 45 ಡಿಗ್ರಿ ಇದೆ ಸರಿ ಬಂದ್ಬಿಡೋದು. ಇದು 10 ಇಂಚು, ಇದು 8 ಇಂಚ್ ಅಲ್ವಾ, ಸೊ ಅದಕ್ಕೆ ಈ ಕಾರ್ನರ್ ಮ್ಯಾಚ್ ಆಗಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಇನ್ನೊಂದ್ಸಲ ಹಾಕ್ತೀನಿ. ಈ ಪಾಯಿಂಟು, ಈ ಪಾಯಿಂಟು, ಈ ಪಾಯಿಂಟು, ಡಬಲ್ ಕ್ಲಿಕ್ಕು, 0 ಅಪ್ಲೈ ಹೋಯ್ತಾ? ಇದು ಕರೆಕ್ಟ್ ಆಯ್ತು. ಈಗ ನನ್ನ ಮೇಲಿಗೆ ಬೇಕು, ಇದನ್ನ ಫಸ್ಟ್ ಸೇವ್ ಮಾಡ್ಕೊತೀನಿ. ಸೇವ್ ಮಾಡ್ಕೊಂಡು ಏನು ಮಾಡ್ತೀನಿ, ಇಲ್ಲಿದೆಯಲ್ಲ ರೋಪ್, ಹಗ್ಗಕ್ಕೆ ಹಗ್ಗ ಫೈಲ್ ಬಂದು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಓಪನ್ ಎಕ್ಸಿಸ್ಟಿಂಗ್ ಬಂದ್ಬಿಟ್ಟು CHK3 ಓಪನ್ ಮಾಡ್ಬೇಕು. ಆಯ್ತಾ? CHK3 ಏನು ಮಾಡಿದೆ ಇವಾಗ ನಾನು? CHK3 ಈ ಮೇಲ್ಗಡೆದ ಹಾಕು ಹಗ್ಗ ಅದೇ ತಗೋತೀನಿ. ಇಲ್ಲಿ ಇಂಪೋರ್ಟ್ ಏನಪ್ಪ, ರೋಪ್ ಕೊಟ್ಟ. ಈಗ ಹೀಗೆ ಬಂತು. ಇದನ್ನೇನು ಮಾಡಬೇಕು? ರೊಟೇಟ್ ಅಲ್ಲಪ್ಪ, ರೊಟೇಟಿಗೆ ಟೈಮ್ ತಗೋತಾ ಇದೆ. ಬಂದು ರೊಟೇಟಲ್ಲಿ 90 ಡಿಗ್ರಿ ಕೊಟ್ಟೆ. 90 ಡಿಗ್ರಿ ಅಪ್ಲೈ. ಬಾಟಮ್ ಬಂತಲ್ಲ, ಬಂತು. ಈಗ ಏನು ಮಾಡ್ತೀನಿ, ತೊಗೊಂಡೋಗಿ ಅಲ್ಲಿ ಸೆಂಟರ್ಗೆ ಇಡ್ತೀನಿ ಮೇಲೆ. ಜೂಮ್ ಮಾಡಿ ನೋಡ್ಬೇಕಪ್ಪ. ಜೂಮ್ ಮಾಡಿ ನೋಡಿಲ್ಲ ಅಂದ್ರೆ ಸರಿ ಬರಲ್ಲ. ಆಯ್ತಾ? ಈಗ ಇದನ್ನ ಏನ್ ಮಾಡ್ತೀನಿ, ಈಗ ಪೇಸ್ಟ್ ಮಾಡಿ ಕ್ಲೋಸ್ ಮಾಡಿ ಇದನ್ನ ಆನ್ ಮಾಡಿ. ಈಗ ಇಲ್ಲೂ ಏನ್ ಮಾಡ್ತೀನಿ ನಾನು, ಅದೇ ಲೈನ್ ತಗೋತೀನಿ. ಈ ಲೈನ್ ಇದೆಯಲ್ಲ, ಈ ಲೈನು ಏನವ, ಇದನ್ನ ಡಬಲ್ ಕ್ಲಿಕ್ ಮಾಡಿ 0 ಅಪ್ಲೈ ಕ್ಲೋಸ್. ಆಮೇಲೆ ಇದು ಫುಲ್ ಇದೆ ಇದೇ ತರ. ಸೊ ಸೆಂಟ್ರಲ್ ಲೈನ್ ಹಾಕೋತೀನಿ. ಸೆಂಟ್ರಲ್ ಲೈನ್ ಹಾಕಕ್ಕೆ ಎಲ್ಲಾದ್ರೂ ಒಂದು ಲೈನ್ ಹಾಕೊಳ್ಳೋದು. ನೋಡಿ ರೌಂಡ್ ಬರೋ ತರ, ಕೆಳಗಡೆ ರೌಂಡ್ ಬರ್ತಾ ಇದೆಯಲ್ಲ, ಸ್ಟ್ರೈಟ್ ಲೈನ್. ಈ ಲೈನ್ ಹಾಕೊಂಡು ಇದನ್ನ ಸೆಂಟರ್ ಮಾಡೋದು. ಸೆಂಟ್ರು ಆಯ್ತಾ? ಇದೇ ತಿರ್ಗಾ ಇದನ್ನೇ ತಗೊಂಡು ಇದೆಯಲ್ಲ, ಏನ್ ಮಾಡಿದ್ ನಾನು, ಬಾಕ್ಸ್ ಆಗೋದು. ಬಾಕ್ಸ್ಗೆ ಡಬಲ್ ಕ್ಲಿಕ್ ಮಾಡಿ 0 ಅಪ್ಲೈ ಕ್ಲೋಸ್. ಗೊತ್ತಾಯ್ತಾ? ಸೊ ಇದೇನಾಯ್ತು, ಚೆಕ್ 3 ಅಲ್ಲಿ ಬಂದ್ಬಿಟ್ಟು ನಿಮಗೆ ಹಾರಿಜಾಂಟಲ್ ಬಂತು. ಸೇವ್ ಮಾಡ್ತೀನಿ. ಡಿಲೀಟ್ ಮಾಡ್ಬಿಡ್ತೀನಿ. ಈಗ ಏನ್ ಮಾಡ್ತೀನಿ, ಚೆಕ್ 4 ಅಲ್ಲಿ ಸ್ಟ್ರೈಟ್ ಮಾಡಿದ್ವಲ್ಲ, ಅಲ್ಲಿ ಇಂಪೋರ್ಟ್ ಬೇಡ ಬಿಡಿ, ಇದೊಂದು ಇನ್ನೊಂದು ಸೇವ್ ಮಾಡ್ಕೊಳ್ಳೋಣ. ಒಂದೊಂದು ಪಾಯಿಂಟ್ ಅಲ್ಲೇ ಸೇವ್ ಮಾಡ್ಕೊತಾರದು ಸರ್. ಒಂದೊಂದು ಪಾಯಿಂಟ್, ಮೇಲ್ಗಡೆದು ಒಂದು ಪೀಸ ಸಪ್ರೇಟ್ ಪೀಸ್, ಸೈಡ್ ಒಂದು ಪೀಸ ಸಪ್ರೇಟ್ ಪೀಸ್, ರೈಟ್ ಒಂದು ಪೀಸ ಸಪ್ರೇಟ್ ಪೀಸ್. ಈ ಥರ CHK5 ಮಾಡೋಣ. CHK5 ಅಪ್ಪ ನೇಮ್ ಅದೇ ಇರ್ಬೇಕಂತ ಏನಿಲ್ಲ, ನೀವು ಏನು ಬೇಕಾದ್ರೆ ನೇಮ್ ಪಡ್ಕೋಬೋದು. CHK5 ಅಲ್ಲಿ CHK4 ಇಂಪೋರ್ಟ್ ಮಾಡೋಣ. CHK4 ಓಪನ್.
ಕರೆಕ್ಟಾಗಿ ಬಂದು ಕೂತ್ಕೊಳ್ತಾ ಪೇಸ್ಟ್ ಕೊಡೋದು, ಕ್ಲೋಸ್ ಕೊಡೋದು. ಈಗ 3D ನೋಡಿ, ಪಕ್ಕ ಜಾಯಿಂಟ್ ಬಂತು. ತರಿಸ್ಕೊಳ್ಳಿ, ಅರ್ಥ ಆಯ್ತಾ? ಈ ಥರ ಜಾಯಿಂಟ್ ಬರುತ್ತೆ ಕಾರ್ನರ್. ಹಾಂ, ಇದನ್ನು ಇನ್ನೂ ಪಕ್ಕ ಬೇಕಂದ್ರೆ ಅಪ್ ಡೌನ್ ಮಾಡ್ಕೊಂಡು ನೀವು ಪಕ್ಕ ಮಾಡ್ಕೋಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಹಾಂ ಆಯ್ತಾ? ನಾವು ಇಷ್ಟಿಗೆ ನಿಲ್ಲಿಸ್ತೇವೆ. ಇದು ರೈಟ್ ಸೈಡ್ ಬೇಕು. ರೈಟ್ ಸೈಡ್ ಬೇಕಾದ್ರೆ ಇಲ್ಲಿ ಡೌನ್, ಈಗ ನೋಡ್ಕೊಳ್ಳಿ, ಇಲ್ಲಿ ಡೌನ್ಗೆ ಇಲ್ಲಿ ಆಪ್ಷನ್ ಅದೇ, ರಿಲೀಫ್, ಮಿರರ್, ಮರ್ಜ್. ಇದು ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಓವರ್ ರೈಟ್, ಲೆಫ್ಟ್ ಇರೋದನ್ನ ರೈಟ್ ಅಪ್ಲೈ ಕೊಡೋಣ. ಕ್ಲೋಸ್ ಆದ್ಮೇಲೆ ಬಂತ? ನಾನು ನೆನ್ನೆ ಹೇಳಿದೆ ಮಿರರ್ ಬರ್ಬೇಕಪ್ಪ ನೋಡಿ, ಸೆಂಟರ್ಗೆ ಆಪೋಸಿಟ್ ಅಲ್ಲಿ ಬರ್ಬೇಕು. ಗೊತ್ತಾಯ್ತಾ? ಹಾ, ಇದು ಇಂಪಾರ್ಟೆಂಟ್. ಈಗ ನಮಗೆ ಹಗ್ಗ ಕೆಲಸ ಮುಗೀತು. ಇದು ಸೇವ್ ಮಾಡ್ಕೊಳ್ಳೋಣ. ಅಂದ್ರೆ CHK4 ಅಲ್ಲಿ ನಮ್ಗೆ ಹಗ್ಗ ರೆಡಿ ಐತೆ. ಈಗೇನ್ ತರಬೇಕು ನಮ್ಗೆ? ಸೈಡ್ ಬಳಿ ಬೇಕು. ಸೈಡ್ ಬಳ್ಳಿಗೆ CHK3 ಅಲ್ಲೂ ಇದೇ ಇರಬೇಕು. CHK2 ಹೋಗೋಣ. CHK2 ಅಲ್ಲಿ ಏನಿಲ್ಲ, ಅಲ್ಲಿ ತಗೊಂಡ ಬಳ್ಳಿ ಕೂರ್ಸೋಣ. ಫಸ್ಟ್ ಈಗ ಬಳ್ಳಿ ಕೂರ್ಸೋದು CHK2 ಅಲ್ಲಿ. ಇದನ್ನ ಕ್ಲೋಸ್ ಮಾಡ್ಬಿಡುವ. ಓಪನ್ CHK2 ಆಯ್ತಾ? ಈಗ ನನ್ನ ಬಳ್ಳಿ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇನ್ನೊಂದು ಒಂದು ಹೊಸ ಆರ್ಟ್ ಓಪನ್ ಮಾಡಿಕೊಂಡು ನೋಡಿ, ಈ ಥರ ರೈಟ್ ಕ್ಲಿಕ್ ಮಾಡಿ ಎಷ್ಟೊಂದು ಆರ್ಟ್ ಓಪನ್ ಮಾಡಬೇಕಾಗ್ತದೆ. ಒಂದು ಬ್ಯಾಕ್ ಟು ಬ್ಯಾಕ್ ಓಪನ್ ಮಾಡ್ಕೋತಾ ಹೋಗ್ತೀವಿ. ಕ್ರಿಯೇಟ್ ನ್ಯೂ ಮಾಡೆಲ್ ಅಂದ್ಬಿಟ್ಟು ಅದೇ ಸೈಜ್ ಹಾಕೋತಾ ಇದ್ದೀನಿ. ಜಸ್ಟ್ ನಾನು ಬಳ್ಳಿ ತೆಗೆದು ನೋಡ್ತೀನಿ ಯಾವ ಬಳ್ಳಿ ಹಾಕೋದು ಅಂತ, ಒಂದು ಸೆಲೆಕ್ಟ್ ಮಾಡಿ ಹಾಕೋದು ಅಷ್ಟೇ. ಈ ಬಳ್ಳಿ ಇದೇ ಚಲುವಾಗಿದೆ, ಅದು ಚಲುವಾಗಿರೋದು ನೀವು ನೋಡಬೇಕು. ನಾನು ಯಾವುದಾದ್ರೂ ಒಂದು ಬಳ್ಳಿ ಸೆಲೆಕ್ಟ್ ಮಾಡಿ ಅಲ್ಲಿ ಹಾಕ್ತೀನಿ. ಯಾರೋ ಲೆಫ್ಟ್ ರೈಟ್ ಎಲ್ಲ ಮಾಡೇ ಇಟ್ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಇದು ಯೂಸ್ ಮಾಡ್ಬೋದು. ಇದೆಲ್ಲ ಚೌಕಟ್ಟದ ಡಿಸೈನ್ಗಳೆಲ್ಲ ಮಾಡಿ ಇಟ್ಟಿರೋದೇ ಇದೆ, ಎಷ್ಟೊಂದು ಅದೇ ಇದರಲ್ಲಿ. ಬಟ್ ನಾವು ಸಿಂಗಲ್ ತಗೊಳ್ಳೋಣ, ಮಾಡ್ಬೇಕಾದ್ರೆ ಕಲಿಬೇಕಲ್ಲ. ಸೊ ಯಾವ್ದೋ ಬಲ್ಲಿ ಲೆಫ್ಟ್ ಅಂತ ಇದೆ, ಒಂದು ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ. ಇಂಪೋರ್ಟ್ ಮಾಡಿದ್ರೆ ಯೂಶಲಿ ಸುಮಾರು ವರ್ಕ್ ಆಗಿರುತ್ತೆ. ಈಗ ಒಂದು ಬಳ್ಳಿ ತಗೊಂಡು ಅದನ್ನ ಲೆಫ್ಟ್ ಟಾಪು ಅಷ್ಟೇ ಮಾಡಬೇಕಾಗಿರೋದು. ಇನ್ನೊಂದು ಕಾಪಿ ಮಿರರ್ ಮಾಡಬೇಕು. ಸೊ ಎಲ್ಲ ಕೂರ್ಸಾದ್ಮೇಲೆ ದೇವ್ರಿಗೆ ಮಾತ್ರ ಏನ್ ಮಾಡಿ ಸಪ್ರೇಟ್ ಜಾಗ ಬಿಟ್ಬಿಡ್ಬೇಕು. ಯಾವಾಗಲೂ ಸೆಂಟರ್ ದೇವ್ರು ಏನಿದೆ ಸಪ್ರೇಟ್ ಪ್ರೋಗ್ರಾಮ್ ಮಾಡಿ ಓಡಿಸ್ಕೊಳ್ಬೇಕು. ಯಾಕಂದ್ರೆ ದೇವ್ರಿಗೆ ಏನಾದ್ರು ಫೈನ್ ಪ್ರೋಗ್ರಾಮ್ ಕೊಡ್ಬೇಕಾ, ಆ ಫೈನ್ ಚಿಕ್ಕದ ಅಂದ್ರೆ ನಿಮ್ಗೆ ಒಂದು 4 ಇಂಚ್ ಜಾಗ ಸಿಗ್ಬೋದು ದೇವರಿಗೆ, ಅಥವಾ 3 ಇಂಚ್ ಸಿಗ್ಬೋದು. ಅದ್ರಾಗೆ ಗಣೇಶ ಕೂರಿಸೋದು ಅದು ಕೂರಿಸೋದು ಸ್ವಲ್ಪ ಇದಾಗ್ತದೆ. ಬಟ್ ನಿಮ್ಗೆ ಒಂದು ಅಡ್ವಾಂಟೇಜ್ ಏನಿದೆ ಅಲ್ಲಿ ಅಂದ್ರೆ ನೀವು ಡೀಪ್ ಹೋಗ್ಬೋದು. ಅಷ್ಟು ಇದಕ್ಕೆ ಒಂದು ಅರ್ಧ ಇಂಚ್ ಕೊಟ್ಟರು ತುಂಬಾ ಎದ್ದು ಕಾಣಿಸುತ್ತೆ ದೇವರು, ಯಾವ್ದಾದ್ರು ಸರಿ.
ನೋಡಿ ಇದು 10 mm ಕರೆಕ್ಟ್ ಆಗದೆ. ಈಗ ಇಲ್ಲಿ ಕರೆಕ್ಟಾಗಿ ಬಂದಿದೆ. ನಮ್ಗೆ ಬೇಕಾಗಿರೋ ಹೈಟು ಇದೆ ಸರ್. ಇದು ರೆಡಿ ಇದೆ ಬಳ್ಳಿ. ಇದನ್ನು ಪೇಸ್ಟ್ ಕೊಡ್ತೀನಿ. ಕೊಟ್ಟಿದ್ದೆ ನಾನು. ಮೋಡ್ ಮರ್ಜ್ ಹೈಯೆಸ್ಟ್ ಪೇಸ್ಟ್ ಕ್ಲೋಸ್ ಆಯ್ತಾ. ಸೊ ಪಾಟು ಇದೆ, ಬಳ್ಳಿನೂ ಇದೆ, ಎಲ್ಲನೂ ಇದೆ. ಸೊ ಈ ಬಳ್ಳಿನ ತೊಗೊಂಡೋಗಿ ಅಲ್ಲಿ ನಾವು ನಮ್ಮ ಜಾಗದಲ್ಲಿ ಕೂರಿಸೋಣ. ಸೇವ್ ಮಾಡ್ಕೋತೀನಿ. ಸೇವ್ ಬಳ್ಳಿ ಆಯ್ತಾ. ಈ ಬಳ್ಳಿನ ಹೆಂಗೆ ಕೂರಿಸೋದು? ಹೆಂಗಪ್ಪ ಕೂರಿಸೋದು ಬಳ್ಳಿನ? ಫೆವಿಕಾಲ್ ತೊಗೊಂಡೋಗಿ ಅಂಟಿಸ್ಕೊಬಿಡೋದು ಅಷ್ಟೇ. ಅಷ್ಟೇ ಕಣೋ, ಇನ್ನೇನಿಲ್ಲ. ನಾವು ಫೆವಿಕಾಲ್ ಯೂಸ್ ಮಾಡಲ್ಲ, ಹಂಗೆ ಅಂಟಿಸ್ತೀವಿ ಸಾಫ್ಟ್ವೇರಾಗಿ. ಚೆಕ್ 2 ಬಂದಪ್ಪ. ಚೆಕ್ 2 ಅಲ್ಲಿ ಏನು ಮಾಡ್ತೀನಿ, ಬಳ್ಳಿ ತೊಗೊಂಡು ಇಲ್ಲಿ ಈ ಕಡೆದೊಂದು ಕೂರಿಸ್ತೀನಿ. ತಿರುಗ್ತಾನೆ ಇದೆ, ಮಾಡಲ್ಲ ನಾನು, ಬರಲ್ಲ ಅಂತ ಹೇಳಿ. ಸೇವ್ ಮಾಡೋಣ ಇದನ್ನು. ಸೇವ್ ಆದಮೇಲೆ ಬಳ್ಳಿ ಚೆಕ್ 2 ಬಂದರೆ ಚೆಕ್ 2ಗೆ ರಿಲೀಫು ಇಂಪೋರ್ಟು. ಇಲ್ಲಿಗೆ ಬಳ್ಳಿ ಇಲ್ಲ, ಡೆಸ್ಕ್ಟಾಪು. ಈಗ ಈ ಬಳ್ಳಿನ ತಗೊಂಡು ಎಲ್ಲಿ ಕೂರಿಸ್ಬೇಕಂದ್ರೆ ಈ ಕೂರಿಸ್ಬೇಕು. ನಾವೀಗೇನು ಮಾಡೋಣ, ಈ ಬಳ್ಳಿನ ಸ್ವಲ್ಪ ಅಗಲ ಮಾಡಿಬಿಡುವ. 79 ಇದನ್ನು 90 ಮಾಡಿಬಿಡ್ತೀನಿ. 90 ಅಪ್ಲೈ, ಇದನ್ನು 10 ಅಪ್ಲೈ. ಇದನ್ನು ಸೆಲೆಕ್ಟ್ ಮಾಡಿ ಈಗ ಇದನ್ನು ಸೆಂಟ್ರ್ ಕೊಡ್ತೀನಿ. ಈಗ ಮೇಲ್ಗಡೆ ಅಷ್ಟೇ ಇರಲಿ ಸಾಕು. ನನ್ಗೇನು ಪ್ರಾಬ್ಲಮ್ ಆಗುತ್ತಂದ್ರೆ ಈ ಟಾಪಲ್ಲಿ ಕೂರಿಸ್ಬೇಕಲ್ಲ, ಟಾಪಲ್ಲೂ ಇದನ್ನ ನಾನು ಕೂರಿಸೋಕ್ಕಾಗೋದು. ಅರ್ಥ ಮಾಡ್ಕೋಬೇಕು. ಇಷ್ಟೇ ಕೂರಿಸ್ಬಿಟ್ಟು ಮೇಲ್ಗಡೆ ಬೇಕಾದ್ರೆ ಇನ್ನೊಂದು ಏನಾದರೂ ಬೇರೆ ಡಿಸೈನ್ ನೀವು ಕೊಡ್ಬೋದು. ಇದನ್ನ ಅಗಲ ಮಾಡಕ್ ಹೋಗ್ಬೇಡಿ. ಈಗ ಏನ್ ಪ್ರಪೋರ್ಷನ್ ಇರುತ್ತೋ ಇಲ್ಲಿ, ಇದ್ರಲ್ಲೂ ಸೇಮ್ ಪ್ರಪೋರ್ಷನ್ ಅಲ್ಲಿ ಇರಬೇಕು. ಇಲ್ಲಿ ಮೇಲ್ಗಡೆ ಜಾಗ ಜಾಸ್ತಿ ಅಂತ ಎಳೆದು ಬಿಟ್ರೆ ಕೆಟ್ಟದು. ಅದ್ರ ಬದಲು ಬೇಕಾದ್ರೆ ಬಳ್ಳಿ ಮೇಲೆ ಹಾಕಿ ಇನ್ನೊಂದು ಡಿಸೈನ್ ಕೆಳಗಡೆ ಹಾಕಿ ಅದಾದ್ಮೇಲೆ ಹಗ್ಗ ಬರೋ ತರ ಬೇಕಾದ್ರೆ ಮಾಡಿ. ಅರ್ಥ ಆಯ್ತಾ? ಈಗ ನಾನೇನ್ ಮಾಡ್ತೀನಿ, ಈ ಬಳ್ಳಿನ ಇಲ್ಲಿ ಟಾಪಿಗೆ ಮೇಟ್ ಮಾಡಿ ಜಾಗ ಇದು ಮಾಡ್ತೀನಿ, ಬಾಟಮ್ಗೆ ಮಾಡಲ್ಲ. ಈಗ ಇದನ್ನ ಇಷ್ಟು ತೊಗೊಂಡಿದ್ದೀನಲ್ಲ, ಈಗ ಇದನ್ನ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಏನ್ ಮಾಡ್ತೀನಿ, ಪೇಸ್ಟ್ ಆಯ್ತಾ. ಇದನ್ನ ನಾನು ಸೇವ್ ಮಾಡ್ತೀನಿ. ಸೆಟ್ ಚೆಕ್ 2. ಈಗ ಇದನ್ನ ಇನ್ನೊಂದು ಸೇವ್ ಮಾಡ್ತೀನಿ, ಚೆಕ್ 3, 5, ಚೆಕ್ 6.
ಚೌಕಟ್ 6. ಆಯ್ತಾ? ಈಗ ನಾನೇನು ಮಾಡ್ತೀನಿ, 6 ಶೇರ್ ಆಗಿದೆಯಲ್ಲ ಇದು, ಇನ್ನೊಂದು ಬ್ಲ್ಯಾಂಕ್ ಓಪನ್ ಮಾಡ್ತೀನಿ. ಇನ್ನೊಂದು ನಮ್ಮ ಬ್ಲ್ಯಾಂಕ್ ಇತ್ತಲ್ಲ, ಚೆಕ್ 1 ಏನಿಲ್ಲ ಅಲ್ವಾ? ಎಷ್ಟಾಯ್ತು ಆಟಮ್? 1 2 3 ಇನ್ನೂ 4ನೇದಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಬಳ್ಳಿ ಇರೋದನ್ನ ಕ್ಲೋಸ್ ಮಾಡೋಣ. ಇಲ್ಲಿ ಓಪನ್ ಎಕ್ಸಿಸ್ಟಿಂಗ್ ಮಾಡೋದು ಚೆಕ್ 1. ಈ ಬಳ್ಳಿನ ಯೂಸ್ ಮಾಡಬಾರ್ದು, ಯಾಕಂದರೆ ಬಳ್ಳಿ ಸೈಜೇ ಬೇರೆ, ನಾವು ಇವಾಗ ಅಗಲ ಮಾಡ್ಕೊಂಡ್ರೆ ಅದನ್ನು, ಅದು ಸೈಜ್ ಬೇರೆ. ಇದನ್ನ ನಾನು ಇನ್ನೂ 2 ಕಾಪಿ 3 ಕಾಪಿ ಮಾಡ್ಕೊತೀನಿ. 2 ಕಾಪಿ ಮಾಡ್ಕೊತೀನಿ. ಪ್ಲೇನ್ ಅಲ್ವಾ ಇದು? ಎರಡು ಮೂರು ಮಾಡ್ಕೋತಾ ಇರೋದು ಸ್ಪೆಷಾಲಿಟಿ. ಈಗ ಇಲ್ಲಿ ಏನು ನೋಡ್ಬೇಕು ಅಂದರೆ, ಈ ಬಳ್ಳಿಗೂ ಆ ಬಳ್ಳಿಗೂ ಜಾಯಿನ್ ಮಾಡಬೇಕು. ಅದು ಹೆಂಗೆ ಜಾಯಿನ್ ಮಾಡೋದೇ ಒಂದು ದೊಡ್ಡ ಕೆಲಸ ಇದೆ. ಅರ್ಥ ಆಯ್ತಾ? ಏನಾಗತ್ತೆ ಅಂದರೆ, ಬಳ್ಳಿ ಜಾಯಿನ್ ಮಾಡಿದಾಗ ನೀವು ಕರೆಕ್ಟಾಗಿ ಕ್ರಾಸಿಗೆ ಜಾಯಿನ್ ಮಾಡೋಕ್ಕಾಗಲ್ಲ. ಇವನಪ್ಪ ಇಷ್ಟು ಕ್ರಾಸಿಗೆ ಈ ಬಳ್ಳಿ ಇಡ್ತೀನಿ, ಇಷ್ಟು ಕ್ರಾಸಿಗೆ ಈ ಬಳ್ಳಿ ಇಡ್ತೀನಿ, ಕಟ್ ಮಾಡಿಬಿಡ್ತೀನಿ ಅಂದರೆ ಯಬ್ಬಾ ಆಗೋದು. ಸೊ ನಾವು ನೋಡಿಕೊಂಡು ಎರಡಕ್ಕೂ ನೋಡ್ಕೊಂಡು ಹೊಂದ್ಕೊಂಡು ಮಾಡಬೇಕು. ನಮಸ್ಕಾರ ಸರ್. ರಿಲೀಫ್, ಇಂಪೋರ್ಟ್ ಯಾವಾದ್ರಿ ಇದೆ ಅಲ್ವಾ? ಚೆಕ್ 6. ಯಾವ ತಿಂಗಳು ಸರ್? ಇಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ, ಕೊರೋನಾ ಸಾಮಾನು ಬಂದಿರ್ತಲ್ರಿ ಅವಾಗಿಂದ ಸ್ಲೋ ಆಗೋಯ್ತು. ಓಪನ್ ಮಾಡಿ ये उससे पुराना है, बहुत पुराना है, 6 साल पुराना। 6 साल पहले 1.5 लाख देखो लिया था। 1.5 लाख से 6 साल से काम कर रहा हूँ, अच्छा कमा लिया। ಇಲ್ಲಿ ಬಂತದು, ಬಟ್ ನನಗೆ ಇಲ್ಲಿ ಬೇಡ. ಅರ್ಥ ಆಯ್ತಾ? ನಾನು ಬೇಕಾಗಿರೋದು ಈ ಕಡೆ ಟಾಪ್. ಸೊ ಇದನ್ನ ಹಿಡಿದ್ಬಿಟ್ಟು ಏನು ಮಾಡ್ತೀನಿ, ರೊಟೇಟ್. ಅಪ್ಲೈ ಕರೀನಿ. ಇನ್ನೂ ನೋಡಿ, ನನಗೆ ಇದಿದೆಯಲ್ಲ, ಇದು ರೈಟಿಗೆ ಬೇಕು. ಸೊ 180 ಆಯ್ತಾ? ಇದನ್ನ ತೊಗೊಂಡೋಗ್ಬಿಟ್ಟು ನಾನು ಆಯ್ತಾ, ಇಲ್ಲಿಟ್ಬಿಟ್ಟು ಇದನ್ನ ಮೋಡು ಮರಜಷ್ಟು ಸೈಜ್ ಎಲ್ಲ ನೋಡ್ಕೊತೀನಿ, ಸೇಮ್ ಇದೆ ಅಂದ್ಬಿಟ್ಟು ಪೇಸ್ಟ್ ಕೊಡ್ತೀನಿ. ಪೇಸ್ಟ್ ಕ್ಲೋಸ್ ಆಯ್ತಾ? ಇಲ್ಲೇ ಏನು ಮಾಡ್ತೀನಿ ನಾನು, 50% ಇಲ್ಲೇ ತೆಗೆದು ಬಿಸಾಕ್ತೀನಿ. ಹೇಗೆ 50% ಮಾಡೋದು? ಒಂದು ಲೈನ್ ಹಾಕೊಳ್ಳೋದು, ಇದನ್ನ ಸೆಂಟರ್ ಮಾಡ್ಕೊಳ್ಳೋದು. ಆಮೇಲೆ
ಡಬಲ್ ಕ್ಲಿಕ್ ಆದಮೇಲೆ G ಆಯಿತಾ ಇದನ್ನು ಸೊ ಈ ಡಿಸೈನ್ ಬಂತು ನನಗೆ, ಈ ಡಿಸೈನ್ ಮೇಲ್ಗಡೆಗೆ ಬಂತು, ಸೇವ್ ಮಾಡ್ತೀನಿ. ಇದು ಚೆಕ್ 8ಅಲ್ಲಿದೆ. ಹಾಂ, ಚೆಕ್ 7 ಓಪನ್ ಮಾಡ್ತೀನಿ. ಚೆಕ್ 7 ಮಾಡಿಕೊಂಡು ಇದು ಟಾಪದು ಅದು ಎಲ್ಲ ಅಲ್ಲಿ ತಂದು ಹಾಕ್ತೀನಿ. ಅರ್ಥ ಆಯ್ತಾ? ಹಾಂ, ಅಲ್ಲಿ ತಂದು ಹಾಕ್ತೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದಕ್ಕೆ ಮಾತ್ರ ನಾನು ಇದು ತೆಗಿಬೇಕು. ಇದು ಡಿಸೈನು ಓವರ್ಲ್ಯಾಪ್ ಆಗುತ್ತಲ್ಲ, ಓವರ್ಲ್ಯಾಪ್ ನೋಡ್ಕೊಂಡು ಮಾಡಬೇಕು. ಓವರ್ಲ್ಯಾಪ್ ಚೆನ್ನಾಗಿ ಮಾಡೋ ಥರ ಮಾಡಬೇಕು ನಾನು. ನೀಟಾಗಿ ಬರೋ ಥರ ಮಾಡಬೇಕು ಓವರ್ಲ್ಯಾಪ್. ಇಲ್ಲಿ ಕಾರ್ನರ್ ಓವರ್ಲ್ಯಾಪ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಕಲಿಸ್ತಾರೆ, ಕರೆಕ್ಟ್ ಕಾಣಿಸಲ್ಲ. ಹಾಂ, ಸೊ ಯಾವುದು ಇಳ್ಕೋಬೇಕು ಯಾವುದು ತೆಗಿಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಸೊ ನಾನು ನೋಡ್ಕೊಂಡು ಮಾಡೋಣ. ಅದು ಇದಾಯ್ತಲ್ಲ, ಇದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡ್ಕೋತೀನಿ. A to 6 ಇಂಪೋರ್ಟ್ ಮಾಡ್ಕೋಬೇಕೀಗ. ಹಾಂ, ಸಿಕ್ಸ್ 8 ಅಲ್ವಾ? 6 ಓಪನ್. ಡೈರೆಕ್ಟ್ ಪೇಸ್ಟ್. ಕ್ಲೋಸ್. ಆಮೇಲೆ ಇನ್ನೊಂದು ಯಾವುದು 8. ಆಯ್ತಾ? ಈಗಿಲ್ಲ ಮಾಡೆಲ್ ಮರ್ಜ್ ಎಷ್ಟು Yes. ಈಗ ಇಲ್ಲಿ ಗಜಿಬಿಜಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಇದು ಬಂದ್ಬಿಟ್ಟು ಇಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಇದೆಯಲ್ಲ Yes. ಅಲ್ವಾ? Yes. ಇದು ತೆಗೆದುಬಿಟ್ರೆ ಈ ಲೆಕ್ಕ ಹಂಗೆ ಇಟ್ಕೊಳ್ಳೋಣ. ಇದನ್ನ ಇಲ್ಲಿಗೆ ತೆಗೆದುಬಿಡೋಣ. ಸೊ ಇಲ್ಲಿ ಬಳ್ಳಿ ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗಿ ಇಲ್ಲಿ ಮರ್ಜ್ ಆಗಿಬಿಡುತ್ತೆ ಅಂತ ಬಿಟ್ಬಿಡೋಣ. ಇಲ್ಲಿ ಒಂದು ತೊಗೊಬರೋಣ. ಸೊ ಇಲ್ಲಿಗೆ ಇದು ಬಿಟ್ಬಿಡೋಣ. ಸೊ ಇದು ನೋಡೋಕ್ಕೆ ನಮ್ಗೆ ಬೇಕು. ಸೊ ಇದೇನು ಮಾಡ್ತೀನಿ, ಕಂಟ್ರೋಲ್ Z ಕೊಡ್ತೀನಿ. ಏನಪ್ಪ? ಕಂಟ್ರೋಲ್ Z. ಕಂಟ್ರೋಲ್ Z ಕೊಟ್ಟರೆ ಹಿಂಗಾಯ್ತಲ್ಲ. ಈಗ ನೋಡಿ ತೆಗಿಬೇಕಾದ್ರೆ ಸ್ಮೂತಾಗಿ ತೆಗಿಬೇಕು ನಾವು. ಹೆಂಗೆ ತೆಗಿತೀವಿ ಅಂದರೆ ಪಾಯಿಂಟು, ಹಾಂ, ಇಲ್ಲೊಂದು ಪಾಯಿಂಟು ಆಚೆ, ಈ ಹೂವನ್ನು ತೆಗಿತೀನಿ ನಾನು. ಆಯಿತಾ? ಸೊ ಇಲ್ಲಿ ಬಂದಾದ್ಮೇಲೆ ಜೋಪಾನವಾಗಿ ನಾನು ಒಳಗಡೆ ತಗೋತೀನಿ. ಆಯ್ತಾ? ನೋಡಿ, ಇಲ್ಲಿಂದ ಇಲ್ಲಿ ಲೈನ್ ಹಾಕ್ಲೇಬೇಕು ನಾವು. ಇದು ಜಾಯಿನ್ ಮಾಡಬೇಕು. ಇದು ಜಾಯಿನ್ ಮಾಡಿ. ಹಾಂ, ಈಗ ಏನು ಮಾಡಬೇಕು ಅಂದರೆ ಇದು ಸ್ಟ್ರೈಟ್ ಲೈನ್ ಇದೆ, ಇದು ನಾನು ಸ್ವಲ್ಪ ಆರ್ಚ್ ಥರ ತೊಗೋತೀನಿ. ಆರ್ಚ್ ತೊಗೊಳಕ್ಕೆ NB, ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕು ನನಗೆ. ಅದು ಏನೋ ಒಂದು ಮಾಡಿ ಕೊಡೋದಲ್ಲ ಕಸ್ಟಮರ್ಗೆ, ನೀಟಾಗಿ ಮಾಡಿಕೊಡ್ಬೇಕು. ಏನು ಮಾಡೋದನ್ನು ಕಸ್ಟಮರ್ಗೆ ಓ ನಮ್ಮ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಬರಬೇಕು.
ಕಟ್ ಮಾಡುವಾಗ್ಲೂ ನಾವು ನೋಡಬೇಕು. ಇದನ್ನ ಈಗ ಡಬಲ್ ಕ್ಲಿಕ್ ಮಾಡಿ 0 ಓಪನ್ ವೆಕ್ಟರ್ ಅಂತ. ಓಪನ್ ವೆಕ್ಟರ್ ಇದ್ರೆ ಆಗಲ್ಲ ಅದು. ಇದನ್ನ ಈಗ ನೋಡಬೇಕು ಎಲ್ಲಿ ಓಪನ್ ಇದೆ, ರೈಟ್ ಕ್ಲಿಕ್ ಕ್ಲೋಸ್ ಅಂತ ಕೊಡಿ. ಕ್ಲೋಸ್ ಆಯ್ತದೆ. ಈಗ ಡಬಲ್ ಕ್ಲಿಕ್ ಮಾಡಿಬಿಟ್ಟು 0 ಪ್ಲೈ ಕ್ಲೋಸ್. ಈಗ ನೋಡಿ ಹಾಗೆ ಹೋಯ್ತು. ಅರ್ಥ ಆಯ್ತಲ್ಲ? ಸೊ ಇದನ್ನೇನು ಮಾಡ್ತೀನಿ ಈಗ, ಅದನ್ನ ತಿರ್ಗಾ ರಿಲೀಫ್ ಇಂಪೋರ್ಟು ಚೆಕ್ ಇಟ್. ಇದು ಹೀಗೆ ಬರಬೇಕು ಹಾಗೆ ಬರಬೇಕು ಅನ್ನೋದೇನು ರೂಲ್ ಇಲ್ಲ. ಇದನ್ನ ನೀವು ನೋಡಬೇಕು, ಎಷ್ಟು ಚಂದವಾಗಿ ಕಾಣಿಸುತ್ತೋ ಅಷ್ಟು ಚಂದವಾಗಿ ಕೂರಿಸ್ಬೇಕು ಅಷ್ಟೇ. ಪೇಸ್ಟ್ ಮಾಡಿದೆ, ಚೆಕ್ ಮಾಡಿದೇನೆ. ಯೂಶಲಿ ಮೋಡ್ ಮರ್ಜ್ ಎಷ್ಟು ಇರಬೇಕು ಅನ್ನೋದು ನೋಡ್ಬೇಕು ನಾವು. ಇರುತ್ತೆ ಒಂದ್ಸಲಿ ಮಾಡಿದ್ರೆ ಈಗ ಹಾಗೆ ಇರುತ್ತೆ ಅದು. ಮೋಡ್ ಮರ್ಜ್ ಎಷ್ಟು ಅನ್ನೋದು ಇರಬೇಕು. ಸೈಜಿಂಗ್ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ವಿ, ಅದಕ್ಕೇನು ನೋಡೋದು ಬೇಕಾಗಿಲ್ಲ. ಸೊ ಈಗ ಬಂದ್ಬಿಟ್ಟು 3D ಅಲ್ಲಿ ನೀವು ನೋಡಿ. ಆಯ್ತಾ? ಚೆನ್ನಾಗಿ ಬಂತು ಕಾರ್ನರ್. ಇದು ಹೀಗೆ ಕ್ರಾಸ್ ಏನು ಕಟ್ಟಿಗೆ ಕ್ರಾಸ್ ಬರೋದ್ರಿ, ಡಿಸೈನ್ ಸ್ಟ್ರೈಟ್ ಬರಬೇಕು. ಚಾಕುಟ್ನ ಚಾಕುಡಿ ಚಾಕುಡ ಕಟ್ಟಿಗೆ ಕ್ರಾಸ್ ಕಟಿಂಗ್ ಆಗುತ್ತೆ. ನೀವು ಡಿಸೈನ್ ಬಂದ್ಬಿಟ್ಟು ಎಷ್ಟು ಚಂದವಾಗಿ ಕಾಣಿಸೋದು ಹಂಗೆ ಚಂದವಾಗಿ ಕೂರಿಸ್ಬೇಕು. ನಿಮ್ಗೆ ಅರ್ಥ ಆಯ್ತಾ ನಾ ಹೇಳಿ ಮಾತು? ಹಿಂಗೆ ಗಡ್ಡೆ ಹೇರಿರ್ತೀವಿ. ಹಾಂ, ಇದು ಮ್ಯಾಗ ಇದು ಗಡ್ಡೆ ಹೇರಿಸಿರಿ ನಾವು. ಹೌದು. ಪೂರ ಈ ಕಡೆ ದಂಡಿ ಅಂತ. ಹ್ಞೂ ಸರ್, ಅದು ಡಿಸೈನ್ ನೀವು ಹೆಂಗ್ ಬೇಕಾದ್ರೂ ಮಾಡಿ. ಈಗ ನನಗೆ ಇದು ಚೆನ್ನಾಗಿ ಕಾಣಿದ್ರೆ ನಾನು ಇದು ಮಾಡಿದೆ. ಈಗ ಇದೇ ಮಾಡ್ಬೇಕಂತ ಏನಿಲ್ಲ. ಅರ್ಥ ಆಯ್ತಾ? ನನಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ತೆಗೆದ್ರೆ ಇದಾಕಿ, ಇದನ್ನ ತೆಗೆದ್ರೆ ಇದಾಕಿ, ನಿಮ್ಗೆ ಬಿಟ್ಟಿದ್ದೆ. ನಿಮ್ಗೆ ಏನು ಚಂದವಾಗಿ ಕಾಣಿಸುತ್ತೆ ಅದು ಹಾಕಿ. ಕಸ್ಟಮರ್ಗೆ ಏನು ಚಂದವಾಗಿ ಕಾಣಿಸುತ್ತೆ ಅದೇ ಹಾಕೋಣ. ಬಟ್ ನನಗೆ ಮೆಥಡ್ ಹೇಳಿದ್ರು ಅಷ್ಟೇ. ಕಟ್ ಮಾಡೋದು, ಪೇಸ್ಟ್ ಮಾಡೋದು, ಹೆಂಗೆ ನೀಟಾಗಿ ಕಟ್ ಮಾಡಬೇಕು. ಮತ್ತು ಬೇಕಿದ್ರೆ ಆಮೇಲೆ ಜಾಯಿನ್ ಮಾಡ್ಬೇಕಾದ್ರೆ ಇಲ್ಲೊಂದು ಹೂವನೂ ಹಾಕ್ಬಿಡ್ತಾರೆ ಕೆಲವರು. ಕಾರ್ನರ್ ಒಂದು ಹೂವು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಅವಾಗ ಆ ಬಳ್ಳಿ ಸೇರಿದಂಗೆ ಕಾಣಿಸುತ್ತೆ ಹೂವಕ್ಕೆ. ಹಾಗೂ ಮಾಡ್ತಾರೆ. ಮಾಡೋದು ಬಿಡೋದು ನಮ್ಮ. ಈಗ ನಾನು ಬೇಕಾದ್ರೆ ತೆಗೆದ್ಬಿಟ್ಟು ಹೂವನೂ ಹಾಕ್ಬೋದಲ್ಲ. ಹೇಳಿ. ಅದು ಇಂಪೋರ್ಟ್ ಮಾಡಿ ಹಾಕಿ 120ಕ್ಕೆ 120 10 ಮೈಟು ರಿಲೀಫ್ ಹೋಗಿ ಇಂಪೋರ್ಟ್ ಮಾಡಿ. ಏನು ಸೇವ್ ಮಾಡಿರ ಸೇವ್ ಮಾಡಿದ ಇದ್ರಾಗಿನ ಫ್ಲವರ್ ಸೀನ್ಸ್ ಎಸ್ 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 ಲೋಕಲ್ ಡಿಸೈನ್ಸ್ ಫ್ಲವರ್ ಬರ್ತೈತೆ ನೋಡಿ ಸರ್. ತೆಗೀನಿ ಲೋಕಲ್ ಸ್ಪೇಸಿದಾಗ ಶ್ರೇಣಿಗಳು ಇರೋಕೆ ಮಾಡಿದ್ರೆ ಹಾಂ ಅದು ಏನು ಆಪ್ಷನ್ಸ್ ಇದ್ದಲ್ಲ. ಇದು ತುಂಬ ಒಂದು ಫ್ಲವರ್ ಒಂದು ಲೆಫ್ಟ್ದಾಗ ನೋಡಿ ಟಿದಾಗ ಹಾಕೊಂಡು ಚಲೋ ಅದ ಹಾಂ ವಿಡಿಯೋ ರೀ ವಿಡಿಯೋದಲ್ಲಿ ಚಲೋ 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 ಎಡಿಟ್ ನೋಡ್ಕೋ. ಅದೇ ಕನ್ಫ್ಯೂಷನ್ ಅಲ್ವಾ, ಹುಡ್ಕೋದೇ ದೊಡ್ಡ ವಿಷಯ. ನಮ್ಗೆ ಗೊತ್ತಾಯ್ತು. ನಾನು
ನಿಮ್ಮ ಹಾರ್ಡ್ ಡಿಸ್ಕ್ ಹಾಕಿ ಮಾಡಿ. ನೋಡಿ ನಾನು ರೌಂಡ್ ಹಾಕಿದ್ದು ಹುಡ್ಕಕ್ಕೆ ಈಸಿ ಆಗ್ತದೆ ಅಂತ ಇದಲ್ಲ. ಅಲ್ಲ ಅದೇನು ಹೋಯ್ತ ನೋಡು. ಅದೇ ಇದು ಸರ್ ನೀವೇನು ಓದಿದ್ದೀರಾ? PUC ಸರ್. ಡಿಗ್ರಿ ಮಾಡ್ಕೊಂಡಿದ್ದೀರಾ? ಡಿಗ್ರಿ ಮಾಡಿದ್ವಿ, ಮುಂದೆ ಡಿಫಾರ್ಮೇಷನ್ ಮಾಡಿದ್ದೇವೆ. ನಮ್ಮ ತಂದೆನ SSLC ಮಾಡಿಬಿಟ್ಟು ಆವಾಗ ಜಮಾನದಲ್ಲಿ ಕೆಲಸ ಸಿಗುತ್ತೆ ಈಸಿಯಾಗಿ ಅಂತ ಎಲ್ಲ ಕಡೆ ಓಡೋಗ್ಬಿಟ್ಟು ಅಲ್ಲಿ ಗುಡಿಬಂಡೆಯಲ್ಲಿ ಗುಡಿಬಂಡೆ ಗೊತ್ತಾ? ಗುಡಿಬಂಡೆ ಅನ್ನೋದು ಇದ್ರ ನಿಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟ್ರಿಕ್ಟ್ ಈಗ ಚಿಕ್ಕಬಳ್ಳಾಪುರ. ಅಲ್ಲಿ ಇದು ರೆವೆನ್ಯೂ ಸಿಕ್ಕಿದ್ರೆ ಅಲ್ಲಿ ಹೋಗಿದ್ರು. ತಿರ್ಗಾ ಇನ್ನೊಂದು ಕಡೆ ಬಂತಂತೆ ಹಾಸ್ಪಿಟ್ಲಲ್ಲಿ ಕ್ಲರ್ಕ್, ಅಲ್ಲಿ ತಿರ್ಗಾ ಅಲ್ಲಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋದ್ರು. ಅವಾಗ ಕೆಲಸ ಬೇಕಾದಷ್ಟು ಕೆಲಸ ಅಂತ ಎಲ್ಲರೂ ಕೆಲಸ, ಓದಿದ್ದವ್ರಿಗೆಲ್ಲ ಕೆಲಸ, 10th ಓದಿದ್ರೆ ಕೆಲಸ. ಶ್ರೀಮಂತಿಕೆ ಆಗ್ಯಾರ FC18 ಓಪನ್ನು. ಓಪನ್ ಆದಮೇಲೆ ಏನು ಸೈಜ್ ಕೊಡ್ಬೇಕು ಅದಕ್ಕೆ? ಏನು ಸೈಜ್ ಹಾಕಿದ್ದು? 150 120/120. ನಾನು ನೋಡ್ತಾನೆ ಇಲ್ಲ ಹೂವು ಎಲ್ಲಿದೆ ಅಂದ್ಬಿಟ್ಟು ನಾನು ಸೈಜ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಆಯಿತಾ? ಇದು ಆಯಿತಾ? ಅಪ್ಲೈ ಡೀಪ್ ಅಂದರೆ 10 ಡೀಪ್ ಸರ್. ಹಾಂ, ಆಮೇಲೆ ಶಿಫ್ಟ್ ಹಿಡ್ಕೊಂಡು ಈ ರೌಂಡ್ ಹಿಡಿತೀನಿ. ಹಾಂ, ರೌಂಡ್ ಹಿಡಿದ್ಬಿಟ್ಟು ಈ ಆಪ್ಷನ್ ತೋರಿಸ್ತೀನಿ. ಅದು ಇಲ್ಲಿ ಬಂತು, ಕಾಣಿಸ್ತಾ ಇಲ್ಲ, ಬಂತು. ಅದ್ರದ್ದು ಎಲ್ಲೂ ಕಾಣಿಸ್ತಾ ಇಲ್ಲ, ಅಲ್ಲಿ ಬಂತು. ಬಂದಾದ್ಮೇಲೆ ಮೋಡ್ ಮರ್ಜಿ ಎಷ್ಟು ಸೈಜು ಓಕೆ. ಈಗ ಇದನ್ನ 3D ನೋಡಿದ್ರೆ ನಿಮ್ಮ ಫಾದರ್ ಹೇಳ್ದಂಗೆ ನೋಡಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೂಪರಾಗಿ ಬಂತು. ಇರ್ಲಾ ತೆಗ್ದುಬಿಡ್ಲ ಅಂದೆ. ಹಾಂ, ಇರ್ಲಲ್ವಾ? ಹಾಂ, ಈಗ ಇದಕ್ಕೆ ಈಗ ನನ್ಗೇನು ಮಾಡಬೇಕು? ಡಿಸೈನು ಮಿರರ್ ಮರ್ಜ್ ಎಲ್ಲಿದೆ ಆಪ್ಷನ್ನು? ಕೆಳಗೊಂದು ಹಾಕೋಬೇಕಲ್ಲ ಸರ್, ಗ್ಯಾಪ್ ಇದೆ. ನಾವು 7 ಇಂಚ್ ಬಿಟ್ಟು ಮಾಡಿರೋದು. ನೀವು ಹಾಕೊಳ್ಳಿ ಬೇಕಾರೆ, ಹಾಕೊಳ್ಳೋಕೆ ಇದು ಕೆಳಗಡೆ ಹಾಕೊಂಡ್ರೆ ಆಯ್ತದ. ಲೆಫ್ಟ್ ಓವರ್ ರೈಟ್ ಅಪ್ಪ. ಅಪ್ಲೈ, ಕ್ಲೋಸ್, ಮತ್ತೆ ಸೇವ್ ಮಾಡಬೇಕು. ಕರೆಕ್ಟಾ? ಈಗ ಇದ್ರಾಗ ಹೇಳಿ ಸರ್. ಸೆಂಟ್ರ್ ಮೊದಲು ಹೋಗೋ ವಿಷಯ ಬಳಕ ಈ ಸೈಜ್ ಇಷ್ಟೇ ಕಟ್ ಮಾಡ್ಕೋಬೇಕಲ್ಲ ಮೊದಲು ಮಿರರ್ ಹಾಕೋಬೇಕಾದ್ರೆ. ಸೆಂಟ್ರ್ ಹೋಗ್ಬಿಟ್ಟು ಜಾಗ ಇಲ್ಲ. ಯಾವ ಸೆಂಟ್ರ್? ಈಗ ನಡುವರ್ ಸೆಂಟ್ರ್ ಒಂದು ಯಾವ್ದಾರು ಮೂರ್ತಿ ಕೂಡಿಸ್ಲಿ ಇಲ್ಲ. ಅದು ಹೇಳ್ತೀನಿ. ಇದೇನು ಮಾಡ್ಬೇಕು ಅಂದ್ರೆ, ನೀವು ಯಾವ ಥರ ಮೂರ್ತಿ ಕೂರಿಸ್ತೀರ, ಒಂದು ಸ್ಕ್ವೇರ್ ಬ್ಲಾಕ್ ಅಲ್ಲಿ ಕೂರಿಸ್ತೀರಾ ಅಂತ ಅನ್ಕೊಳ್ಳಿ. ಸ್ಕ್ವೇರ್ ಬ್ಲಾಕು ಇಲ್ಲೊಂದು ಹಾಕೊಳ್ಳೋಣ. ಎಷ್ಟು ಸೈಜು ಅಂದ ಒಂದು 100ಕ್ಕೆ 100 ಹಾಕೊಳ್ಳೋಣ. 120ಕ್ಕೆ 120. 120ಕ್ಕೆ 120. ಕ್ರಿಯೇಟ್ ಕ್ಲೋಸ್. ಇದನ್ನೇನು ಮಾಡ್ತೀನಿ ಅಂದರೆ ಸೆಂಟ್ರ್ ಮಾಡ್ತೀನಿ ಫಸ್ಟು. ಇದನ್ನ ಇಲ್ಲಿ ಓದಿದ್ರೆ ಸೆಂಟ್ರ್ ಆಯ್ತಾ? ಇದನ್ನ ಹಿಡಿದ್ಬಿಟ್ಟು ಹಂಗೆ ಮೇಲೆ ಹೋಗ್ತೀನಿ. ಮೇಲೆ ಎತ್ತುವಾಗ ಹಿಂಗೆ ಮಾಡಿ ಹಿಂಗೆ ಮೇಲೆ ಎತ್ತಿದ್ರೆ ಫಾಸ್ಟಾಗಿ ಹೋಗ್ಬಿಡುತ್ತೆ. ಹಿಂಗೆ ಜೂಮ್ ಮಾಡಿ ಎತ್ತಿದ್ರೆ ಸ್ಲೋ ಆಗೋಗುತ್ತೆ. ಇದಿದೆ ನೋಡಿ. ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿ 0 ಕೊಡ್ಬೋದು. ಇಲ್ಲಾಂದರೆ ಸ್ಟಾರ್ಟ್ ಆಯ್ತು 10 mm ಮೆಟೀರಿಯಲ್ ಬಿಟ್ಬಿಡ್ಬೋದು. ಬಿಟ್ಬಿಟ್ಟು ಅದು ಈಸಿ. ಹಾಂ, ಮರ್ಜ್ ಹೈ, ಆ್ಯಡ್ ಅಲ್ಲ, ಮರ್ಜ್ ಹೈ. 3Dಯಲ್ಲಿ ಹೆಂಗಿರುತ್ತದು ಅಷ್ಟಕ್ಕೆ ಬಾಕ್ಸೇ ಬಂದಿದೆ.
ಈ ಬಾಕ್ಸ್ನ ಸಪ್ರೇಟ್ ಆಗಿ 120ಕ್ಕೆ 120 ಹೊಸ ಫೈಲ್ ಮಾಡ್ಕೊಂಡು ಅಲ್ಲಿ ದೇವ್ರು ಕೂರಿಸಿ ಡಿಸೈನ್ ಮಾಡಿ ಅದಕ್ಕೆ ಸಪ್ರೇಟ್ ಇಲ್ಲಿ ಸೆಂಟರ್ ತಗೊಂಡು ಇಲ್ಲಿ ಉಳಿದಿರುತ್ತೆ. ದೇವ್ರ ಆಮೇಲೆ ಬಿಟ್ಬಿಡೋದು ಕೊನೆಗೆ. ಯಾವಾಗಲೂ ದೇವ್ರನ್ನ ಸಪ್ರೇಟ್ ಆಗಿ ಮಾಡಿ. ಇದು ಫುಲ್ ಆಗ್ಬಿಡ್ಲಿ ಕೆಲಸ, ಫುಲ್ ಆದ್ಮೇಲೆ ದೇವ್ರನ್ನ ಮಾಡಿ. ಏನಕ್ಕಂದ್ರೆ ದೇವ್ರನ್ನ ಮಾಡುವಾಗ ಸ್ವಲ್ಪ ಸಣ್ಣ ಬಿಟ್ಟಲ್ಲಿ ಮಾಡಬೇಕು. ಮತ್ತೆ ಹಾಗಾಗಿ ಅಲ್ಲೇ ಚಿಕ್ಕದಾಗಿ ಚೆನ್ನಾಗಿ ಪುಟ್ಟದಾಗಿ ಚೆನ್ನಾಗಿ ಬರುತ್ತೆ. ಇಷ್ಟು ಓಡುತ್ತಲ್ಲ ಮಿಷಿನು, ಒಂದೊಂದ್ಸಲಿ ಒಂದ್ ಲೈನ್ ಈ ಕಡೆ ಒಂದ್ಸಲಿ ಲೈನ್ ಈ ಕಡೆ ಆದ್ರೆ ಆ ದೇವ್ರು ಸ್ವಲ್ಪ ಮುಖಾಮುಖಿ ಇದಾಗಬಾರ್ದು, ನೀಟಾಗಿ ಬರಬೇಕು. ಸೊ ಇಷ್ಟು ಬಿಟ್ಟೇ ಬಿಡೋದು. ಈಗ ನೋಡಿ ಸರ್, ಇಷ್ಟು ನಮ್ ಮುಗೀತು, ಇಲ್ಲಿಗೆ ನಾವು ಮುಗಿಸಿದ್ವಿ ಅಂತ ಅನ್ಕೊಳ್ಳೋಣ. ಬೇಕಿದ್ರೆ ಇಲ್ಲೂ ಒಂದು ಡಿಸೈನ್ ಹಾಕ್ಬೇಕು, ಜಾಗ ಇದೆ, ಬಟ್ ನಾನು ಹಾಕಲ್ಲ. ನೀವು ಬೇಕಿದ್ರೆ ನೀವು ನಾಳೆ ದಿವಸ ಹಾಕ್ಬೋದು. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಈ ಹಗ್ಗ ಮತ್ತೆ ಇದು ತಂದು ಕೂರಿಸ್ಬೇಕು. ನನ್ಗೇನ್ ಪ್ರಾಬ್ಲಮ್ ಅಂದ್ರೆ, ನನಗೆ ಈ ಜಾಗ ಇದೆಯಲ್ಲ, ಈ ಸೈಜು 45 mm ನನ್ನ ಮೇಲೆ ತಗೋಬೇಕು. ಒಂದ್ ಕಡೆ 45 mm ಮೇಲೆ ತಗೊಂಡು ಮಾಡ್ಬೇಕು. ಎಲ್ಲರೂ ಏನ್ ಮಾಡ್ಬೇಕು, 35 mm ಬೇಸ್ ಮಾಡ್ಕೋಬೇಕು ಈಗ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಇದು ಫುಲ್ ಮಾಡಿದ್ವಲ್ಲ, ಇದನ್ನ ತಗೋತೀನಿ. ಯಾವ್ದು ಮಾಡಿದ್ವಿ, ಇನ್ನೊಂದು ಓಪನ್ ಇದು ಕ್ಲೋಸ್ ಮಾಡೋಣ. ಚೆಕ್ 6 ಅಲ್ಲಿ ಖಾಲಿ ಇರಬೇಕು ನೋಡಿ. 6 ಖಾಲಿ ಇದೆಯಾ? ಇಲ್ಲ. 7 ಖಾಲಿ ಇಲ್ಲ. ಇದು 8 ಖಾಲಿ ಇಲ್ಲ. 1 ಸರಿ. ಹಲೋ, ವಾಲೇಕುಮ್ ಸಲಾಮ್. ಚೆಕ್ ಫಸ್ಟ್ ಒಂದೇ ಇರೋದಲ್ಪ, ಒಂದು ಓಪನ್ ಮಾಡ್ಕೊಳ್ಳೋಣ. ಖಾಲಿ ಇರೋದನ್ನ ಯಾವ್ದು ಒಂದು ಇಟ್ಕೊಂಡಿರ್ಬೇಕು. ಸೊ ಚೆಕ್ ಒಂದನ್ನ ನಾನು ಇನ್ನೊಂದು ಸೇವ್ ಮಾಡ್ಕೋತೀನಿ. ಫೈಲ್ ಸೇವ್ ಆಸ್ ಎಷ್ಟೊಂದು ಆಯ್ತಲ್ಲ? 9 ಆಯ್ತು. ಈಗ ಏನ್ ಮಾಡ್ತೀನಿ ಅಂದ್ರೆ, ಇದು 50 mm ಇದೆ. ಸೊ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸಿಗೆ ಏನ್ ಮಾಡ್ತೀನಿ ನಾನು, ಆಫ್ಸೆಟ್ ಈ ಕಡೆ 2 ಇಂಚ್ ತಗೊಂಡು ಎಲ್ಲ ಕಡೆ ಇದು ತಗೋತೀನಿ. ಇನ್ನು ನಮಗೊಂದು ಎಷ್ಟು ಬೇಕು, ಇದು ಈ ಕಡೆ ಒಂದು 2 ಇಂಚ್ ಅಷ್ಟೇ ಅಲ್ವಾ. ಎನ್ನು ಒತ್ಬಿಟ್ಟು ಇದನ್ನ ಕಟ್ ಮಾಡ್ತೀನಿ. ಸಿ ಕಟ್, ಆಮೇಲೆ ಈ ಪಾಯಿಂಟು ಕಟ್ ಮಾಡಿಬಿಟ್ಟು ಈಗ ಇದು ಸಪ್ರೇಟ್ ಆಯ್ತು ರೀ. ಇದನ್ನ ಆಫ್ಸೆಟ್ ಮಾಡ್ತೀನಿ ನೋಡ್ರಿ. ಒಂದು ನಿಮಿಷ ಅಲ್ಲಿ ನನ್ನ ಟೇಬಲ್ ಹತ್ರ ಕೂರಿಸಿ 2 ಚೇರ್ ಹಾಕ್ಬಿಟ್ಟು ಔಟ್ವರ್ಡ್. ಎಷ್ಟು ನಮಗೆ 50 mm ಔಟ್ವರ್ಡ್ ಮಾಡ್ತೀನಿ ರೀ. 50 mm ಔಟ್ವರ್ಡ್ ಆಫ್ಸೆಟ್ ಇನ್ವರ್ಡ್ ತಗೋಬೇಕು. ಸೊ ಕೆಲವೊಂದು ಔಟ್ವರ್ಡ್ ಅಂದರೆ ಅದಾಗಲ್ಲ. ಇದು ತೊಗೊಂಡೆ ಇದು ಕರೆಕ್ಟಾಗಿ ಬಂತು. ಕ್ಲೋಸ್. ಈಗೇನು ಮಾಡ್ತೀನಿ ರೀ, ಈ ಲೈನು ಇದು ಮಾಡಿಬಿಡ್ತೀನಿ. ಕಟ್ಕೊಂಡು ಇಲ್ಲಿ ಕಟ್ ಮಾಡ್ತೀನಿ ರೀ, ಇಲ್ಲಿ ಕಟ್ ಮಾಡ್ತೀನಿ ನೋಡಿ. ಇದೆಲ್ಲ ನಿಮಗೆ ಮೈಂಡಲ್ಲಿ ಇರಬೇಕು, ಯಾವ್ದು ನೀವು ಕಟ್ ಮಾಡ್ತಾ ಇದ್ದೀರಾ, ಯಾವ್ದು ನೀವು ಮಾಡ್ತಿಲ್ಲ ನೋಡಿ. ಶಿಫ್ಟ್ ಹಿಡ್ಕೊಂಡು ಇದನ್ನ ಹಿಡ್ಕೊಂಡು ರೈಟ್ ಕ್ಲಿಕ್ ಜಾಯಿನ್ ಆಯ್ತಾ. ಸೊ ಇದೆಲ್ಲ ಒಂದಾಯ್ತಾ. ಆಮೇಲೆ ತಿರ್ಗಾ ಕ್ಲೋಸ್ ಆಗೋಕ್ಕೆ ಇನ್ನೊಂದ್ಸಲಿ ನೋಡ್ತೀನಿ, ಕ್ಲೋಸ್. ಈಗ ಇದನ್ನ ಏನು ಮಾಡ್ತೀನಿ ರೀ, ನಾನು ಡಬಲ್ ಕ್ಲಿಕ್ ಮಾಡಿ ಎಷ್ಟು 35 mm ಹೈಟ್ ಅಲ್ವಾ, 35 mm ಆ್ಯಡ್ ಅಪ್ಲೈ. ಇಷ್ಟಕ್ಕೆ ಮೇಲೆ ಬನ್ನಿ. ಈಗ ನೋಡ್ರಿ, ಮಜಾ ನೋಡ್ರಿ. ಇದೇ ನನ್ಗೆ ಖುಷಿಯಾಗೋ ಕೆಲಸ. ಇದಾಗ ಇಲ್ಲಿ ನಾವು ಇವಾಗ ಇದು ಕೊಡ್ಸೋಣ. ಈಗ ಹಗ್ಗ ಕೂರಿಸ್ಬಿಟ್ಟು, ಯಾವ್ದ್ರಲ್ಲಿ ಹಗ್ಗ ಇದೆಪ್ಪ?
ಹಾಂ ಚಿಪ್ 7 1 ಹಾಂ ಗುಡ್ ಅಲ್ಲಿ ಮುಂಚೆನೇ ಇದು ನೋಡ್ಕೊಳ್ಳಂದ್ರೆ ಇದು ಗೊತ್ತಾಗುತ್ತೆ ಇದಿರೋದಿಲ್ಲ ಇದಿರೋದಿಲ್ಲ ಇದೆ ಅಲ್ವಾ ಹಾಂ ಹಾಂ ಚೆಕ್ ಫೈಲ್ ಓಪನ್ ಇಲ್ಲಿ ಬರುತ್ತೆ ಗೊತ್ತಾಗುತ್ತೆ ಅಲ್ಲೇ ಬಂತು ನೋಡಿ ಕರೆಕ್ಟಾಗಿ ಇದರಲ್ಲಿ ನೋಡ್ರಿ ಆ್ಯಡ್ ಕೊಡ್ಬಾರ್ದು ಇದು ಮೋಡು ಮರ್ಜ್ ಹೈಯೆಸ್ಟ್ ಇಲ್ಲಿ ಕೊಡಬೇಕು ಈಗ ಏನು ಕೊಡಬೇಕು ಮರ್ಜ್ ಹೈಯೆಸ್ಟ್ ಹಾಂ ಮೋಡ್ ಏನಪ್ಪ ಒಂದು ಸ್ವಲ್ಪ ಇದೆ ಸ್ಲೋ ಆಯ್ತು ಮರ್ಜ್ ಹೈಯೆಸ್ಟ್ ಕೊಟ್ಟೆ ಸೈಜ್ ಅದು 45 ಇದೆ ಹಾಂ ಆಯಿತಾ ಮರ್ಜ್ ಹೈಯೆಸ್ಟ್ ಕೊಟ್ಟು ಪೇಸ್ಟ್ ಈಗ ನಾವು 3D ಕಲರ್ ಚೇಂಜ್ ಆಯಿತು ನೋಡಿದ್ರಾ ಈಗ ನಿಮಗೆ ಇದು 10 mm ಗ್ಯಾಪ್ ಇಲ್ಲಿ ಬಂತು ಸುತ್ತಲೂ 10 mm ಗ್ಯಾಪ್ ಬಂತು ಈಗ ಇದೇನಿತ್ತು ಅಲ್ಲಿ ನಮಗೆ ಏನ್ರಿ ಇದಿತ್ತಲ್ರಿ ಒಳಗಡೆ ಡಿಸೈನು ಹಾಂ ರಿಲೀಫ್ ಇಂಪೋರ್ಟ್ ಎಲ್ಲದರಿ ಚೆಕ್ 8 ಚೆಕ್ 9 1 ಹಾಂ 2 3 ಎಲ್ಲ ಹೊಟ್ಟೈತಿರೋದು 7 ಸೇವ್ ಮಾಡಿಲ್ಲ ನೋಡ್ರಿ ಸೇವ್ ಮಾಡಿದ್ರೆ ಅಲ್ಲಿ ಕಾಣಿಸುತ್ತೆ ಸೇವ್ ಮಾಡಿಲ್ಲ ಅಂದರೆ ಹಾಂ ಕಾಣಿಸಂಗಿಲ್ಲ 7 ಇಲ್ವಾ ಹಾಂ ಸರ್ ನೋಡಿ ಕಾಣಿಸ್ತೀವಿ ಅವಾಗಲೇ ಕಾಣಿಸ್ಲಿಲ್ಲ ಈಗ ಕಾಣಿಸ್ತೀವಿ ಸೊ ಓಪನ್ ಮಾಡ್ತೀನಿ ರೀ ಇದರಲ್ಲಿ ಇಲ್ಲೇ ನೋಡ್ರಿ ಇವಾಗ ಇದನ್ನು ಸರಿ ನೋಡ್ರಿ ಇಲ್ಲಿ ನಾವು ಹೈಟನ್ನ ಏನು ಮಾಡ್ತೀವಿ ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ರೀ ಇದನ್ನ ಮರ್ಜ್ ಮಾಡಲ್ಲ ಆ್ಯಡ್ ಮಾಡ್ತೀವಿ ರೀ ಹಾಂ ಸೈಜ್ ಸೇಮ್ ಇರುತ್ತೆ ರೀ ಆ್ಯಡ್ ಮಾಡ್ತೀವಿ ರೀ ಬೆಸ್ಟ್ ಕ್ಲೋಸ್ ಈಗ ನೋಡ್ರಿ ನಿಮಗೆ ಡಿಸೈನ್ ಅದ್ರ ಮೇಲೆ ಕೂತ್ಕೊಳ್ಳಿ ಹಾಂ ಅರ್ಥ ಆಯ್ತಾ ಹ್ಞೂ ಈಗ ನಮಗೆ ಡಿಸೈನ್ ಸರಿ ಹೋಯ್ತು ರೀ ಈಗ ನಾವು ಇದನ್ನ ಪ್ರೋಗ್ರಾಮಿಂಗ್ ಮಾಡಬೇಕು ಈ ವಿಡಿಯೋಲಿ ನಿಲ್ಲಿಸ್ಬಿಟ್ಟು ಪ್ರೋಗ್ರಾಮಿಂಗ್ ಹೆಂಗೆ ಮಾಡೋದನ್ನ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಇದನ್ನ 2D ಇದನ್ನ ಸೇವ್ ಮಾಡೋಣ ಇದೇ ಥರ ಒಂದಾಗಲಿ ಎರಡಾಗಲಿ ಮೂರಾಗಲಿ ಡಿಸೈನ್ಗಳು ಬೇಕಿದ್ರೆ ಇಲ್ಲಿ ನಾವು ಬರೀ ಹಗ್ಗ ಮಾಡಿ ಇಟ್ಟಿದ್ದೀವಲ್ಲ ನೀವು ಹಗ್ಗ ಸಂಕಲ್ಲು ಮತ್ತೆ ಬೇರೆ ಡಿಸೈನ್ ರೆಡಿ ಮಾಡಿ ಇಟ್ಕೋ ಮೂರು ಪೀಸ್ ನೀವು ಮಾಡೋದು ಆ 3 ಸೆಟ್ ಒಂದು ರೆಡಿ ಮಾಡಿ ಇಟ್ಕೊಳ್ಳೋದು ಆ ಸೆಟ್ ಹಾಕೋದು ಬಳ್ಳಿ ಚೇಂಜ್ ಮಾಡೋದು ರೆಡಿ ಮಾಡೋದು ಕೊಡೋದು ಇದು ಉದ್ದಕ್ಕೆ ಮಾಡಿ ಇಟ್ಕೊಬಿಟ್ರೆ ಯಾವ್ದ್ರಲ್ಲಿ ಬೇಕಾದ್ರೆ ಹಾಕೋಬಹುದು ಅದರಲ್ಲಿ ಸಂಕಲ್ಲು ಈ ಕಡೆ ಆ ಕಡೆ ಅದು ಒಂದು ಡಿಸೈನ್ ಪ್ಲಸ್ ಮೈನಸ್ ಅದೆಲ್ಲ ಒಂದೊಂದು ಡಿಸೈನ್ ಮಾಡ್ಕೊಂಡು ಎಷ್ಟೋ ಡಿಸೈನ್ ಮಾಡಿ ಇಟ್ಬಿಟ್ಟು ಹೋಗ್ತೀರಾ ಈ 10th ಆದ್ಮೇಲೆ ಸ್ವಲ್ಪ ತಗೋ ಬಟ್ ಓದೋದನ್ನು ಬಿಡ್ಬೇಡ ಏನೋ ಚೆನ್ನಾಗಿ ಓದ್ಬೇಕು ನೋಡಿ ಇದು ನಮ್ದು 3D ಇಲ್ಲಿವರೆಗೂ ಆಯ್ತು ಇದು ವಿಡಿಯೋ ಸ್ಟಾಪ್ ಮಾಡ್ತೀನಿ